ಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಅಶ್ವತ್ಥಾಮರ ಅಸ್ತ್ರದಿಂದ ಪಾಂಡವರನ್ನು ರಕ್ಷಣೆ ಮಾಡಿದ. ಒಂದು ತುಣುಕು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿತ್ತು. ಉತ್ತರೆ ಬೊಬ್ಬಿಟ್ಲು ಕೃಷ್ಣನಲ್ಲಿ. ಆಗ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಗರ್ಭದ ಒಳಗೆ ಪ್ರವೇಶ ಮಾಡಿಸಿ ಆ ಗರ್ಭಕ್ಕೆ ರಕ್ಷಣೆಯನ್ನು ಕೊಟ್ಟ. ಶಾಸ್ತ್ರಕಾರೊಂದು ಮಾತು ಹೇಳ್ತಾರೆ, ಆದ್ದರಿಂದಲೇ ಆ ಮಗುವಿಗೆ ಹೆಸರು ಪರೀಕ್ಷಿತ್ ಅಂತಾಯಿತು ಅಂತ. ಆ ಗರ್ಭದ ಒಳಗೆ ಮಗು ಇದೆ. ಮಗುವಿನ ಸುತ್ತ ಈ ಅಶ್ವತ್ಥಾಮರ ಮಾತು, ಚುಟಿಯಾದ ಮಾತು ಮಗುವಿಗೇನು ತೊಂದರೆ ಮಾಡಬಾರದಲ್ಲ. ಅದಕ್ಕೋಸ್ಕರ ಸುದರ್ಶನ ಚಕ್ರ ಆ ಮಗುವಿನ ಸುತ್ತ ರಕ್ಷಣೆಗೆ ನಿಂತಿದೆ. ಮಗುವಿಗೆ ಬೆಳಕು ಕಾಣುತ್ತೆ. ಏನಿದು 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 ಅಂತ ಆ ಬೆಳಕಿನ ಬಗ್ಗೆ ತುಂಬ ಪರೀಕ್ಷೆ ಮಾಡ್ತಾ ಇತ್ತಂತೆ. ಆದ್ದರಿಂದ ಆ ಮಗುವಿಗೆ ಹೆಸರೇ ಹುಟ್ಟಿದ ಮೇಲೆ ಪರೀಕ್ಷಿತ್ ಅಂತಾಯಿತು ಅಂತಾರೆ. ತುಂಬ ಹಾಗಾದರೆ ಗರ್ಭದಲ್ಲೇ ಭಗವಂತನ ಬಗ್ಗೆ ಪರೀಕ್ಷೆ ಮಾಡುವಷ್ಟು ತಾಕತ್ತು ಆ ಮಗುವಿನಲ್ಲಿತ್ತಲ್ಲ. ದೇವರನ್ನು ವಿಮರ್ಶೆ ಮಾಡಿಯೇ ತಿಳ್ಕೊಳ್ಬೇಕು ಹೊರತು ಒಬ್ಬ ಹೇಳಿದ ಅಂತ ದಿಢೀರ್ ತಿಳ್ಕೊಳ್ಳುವುದಲ್ಲ ಎನ್ನುವಷ್ಟು ಒಂದು ಶಕ್ತಿ ಆ ಮಗುವಿಗೆ ಬಂತಲ್ಲ, ಗರ್ಭದಲ್ಲಿರುವಾಗಲೇ ಬಂತಲ್ಲ. ಅಲ್ಲಿಂದಲೇ, ಅದು ಅಲ್ಲಿಂದ ಅಂತೇನಲ್ಲ, ಅದಕ್ಕಿಂತ ಮೊದಲೇ ನಮ್ಮಲ್ಲಿತ್ತಲ್ಲ. ಹುಟ್ಟಿದ ಮಗು ತಾನು ಯಾಕೆ ಅಷ್ಟು ಹುಟ್ಟಿದ ಮಗುವೇ ಅಷ್ಟು ಯಾಕೆ ಭಾರೀ ಭಗವಂತನ ಬಗ್ಗೆ ಅಷ್ಟು ಎತ್ತರಕ್ಕೆ ಹೇಗೆ ಹೇರಿದ? ಅದರಲ್ಲಿ ಅಮ್ಮನ ಪಾತ್ರ ತುಂಬ ಇತ್ತಲ್ಲ. ನಾರದರು ಮಾಡಿದ ಉಪದೇಶವನ್ನು ಕಿವಿಯಲ್ಲಿ ಕೇಳಿಸಿಕೊಂಡು ಅದು ಮಗುವಿನ ತಲೆಗೆ ಹೋಯ್ತಲ್ಲ. ಇತ್ತೀಚೆಗೆ ನಿನ್ನೆ ಮೊನ್ನೆ ಒಬ್ಬರು ದೂರವಾಣಿ ಮೂಲಕ ಒಂದು ವಿಷಯ ತಿಳಿಸಿದ್ದು. ನಾನು ಹೇಳಿದೆ, ಅದರಲ್ಲಿ ನಿಮಗೆ ತುಂಬ ಉತ್ಸಾಹ ಇರುವುದಕ್ಕೆ ತುಂಬ ಸಂತೋಷ ಆ ವಿಷಯದಲ್ಲಿ. ಏನು ಅಂದರೆ, ಅವಳು ಗರ್ಭಿಣಿ, ಮಗಳು ಗರ್ಭಿಣಿ. ಇದು ತಾಯಿ ನನಗೆ ಫೋನ್ ಮಾಡಿದ್ದು, ತಾಯಿ ನನಗೆ ದೂರವಾಣಿ ಮಾಡಿದ್ದು. ಮಗಳು ಗರ್ಭಿಣಿ, ಹುಟ್ಟತಕ್ಕಂತಹ ಮೊಮ್ಮಗು ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ. ಆಸೆ ಇರುತ್ತೆ, ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ ಅಷ್ಟೇ. ಆಸೆ ಎಲ್ರಿಗೂ ಇರುತ್ತೆ, ಒಳ್ಳೆ ಮೊಮ್ಮಗು ಹುಟ್ಟಬೇಕು ಅಂತ ಆಸೆ ಎಲ್ರಿಗೂ. ಅದೇ ರೀತಿಯಲ್ಲಿ ಈ ಅಜ್ಜಿಗೂ ಒಳ್ಳೆ ಆಸೆ ಇತ್ತು, ಒಳ್ಳೆ ಮೊಮ್ಮಗು ಹುಟ್ಟಬೇಕು ಅಂತ. ಅದಕ್ಕೇನು ಮಾಡೋದು? ಅಮ್ಮನಿಗೆ ಹುಟ್ಟತಕ್ಕಂಥ ಗರ್ಭಿಣಿಗೆ ಈ ಸಹಸ್ರನಾಮ ಅದು ಇದು ಇದನ್ನೆಲ್ಲ ಕೇಳಿಸುವುದು. ಎಷ್ಟಾದರೂ ಪಾಪ ಅವಳು ಗರ್ಭಿಣಿ, ಎಷ್ಟು ಅಂತ ಕೇಳಿಯಾಳು. ಸಾಧ್ಯ ಆಗ್ತಾ ಇಲ್ಲ, ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅವತ್ತು ಮಲಗಲಿಕ್ಕೆ ಅಂತೂ ಏನೋ ಒಂದು ರೀತಿಯ ನೋವು, ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದ್ರಂತೆ ಗೊತ್ತಂದರೆ, ಅಜ್ಜಿಗೆ ಒಂದು ಎಷ್ಟು ಕುತೂಹಲ, ಅದರಲ್ಲಿ ಒಂದು ಎಷ್ಟು ಉತ್ಸಾಹ ಅಂತ ಹೇಳೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಈಗ ಒಂದು ಯಂತ್ರ ಸಿಗುತ್ತಂತೆ. ಅದರದ್ದು ಒಂದು ತುದಿ ಆ ಪೆಟ್ಟಿಗೆಗೆ ಅಂದರೆ ಯಾವ ಪೆಟ್ಟಿಗೆಯಿಂದ ಧ್ವನಿ ಬರುತ್ತಲ್ಲ ಆ ಪೆಟ್ಟಿಗೆಗೆ, ಮತ್ತೊಂದು ಎಲ್ಲಿಗೆ ಗೊತ್ತಾ? ಈಗ ನಮ್ಮಲ್ಲಿ ಎಲ್ಲ ಏನುಂಟು ಅಂತಂದರೆ, ಹೀಗೆ ಕಿವಿಗೆ ಸಿಕ್ಕಿಸ್ಕೊಂಡು ಇದರಲ್ಲಿ ಹೋಗುವಾಗ ಹೇ ಅಂತ ನಕ್ಕಿದ್ರೆ ಪಕ್ಕದ ಹೋಗೋ ಹುಚ್ಚ ಅಂತಾನೆ. ಯಾಕೆ? ಇದು ಕಾಣಿಸೋಲ್ಲ, ನಗುವುದು ಮಾತ್ರ ಕಾಣಿಸುತ್ತೆ, ಮಾತು ಮಾತ್ರ. ಅದರಲ್ಲಿ ಈಗ ಮತ್ತೊಂದು ಏನು ಬಂದಿದೆ ಅಂತಂದರೆ, ಇಲ್ಲೇ ಗರ್ಭಕ್ಕೇನೆ, ತಾಯಿಯ ಗರ್ಭಕ್ಕೇನೆ ಅದನ್ನು ಇಟ್ಟು ಬಿಟ್ಟರೆ ಅದಲ್ಲಿ ಹಿಡ್ಕೊಳ್ಳುತ್ತೆ ಅಂತೆ. ಅಂಥದ್ದು ಈಗ ಬಂದಿದೆ ಅಂತೆ. ನಮಗೆ ಹಿಡ್ಕೊಳ್ಳಿಕ್ಕೆ ಪುರುಸೋತಿಲ್ಲ, ಅದೇ ನಮ್ಮ ಗರ್ಭವನ್ನು ಹಿಡ್ಕೊಳ್ಳುತ್ತಂತೆ, ಅದೇ ನಮ್ಮನ್ನು ಹಿಡ್ಕೊಳ್ಳುತ್ತಂತೆ. ಸ್ವಾಮಿ, ನಾನು ಹಾಗೆ ಮಾಡಿ 2-3 ಗರ್ಭಕ್ಕೆ ಇಟ್ಟಿದ್ದೇನೆ. ಯಾಕೆಂದರೆ ಅದು ಆ ಶಬ್ದ ಗರ್ಭದೊಳಗಿರತಕ್ಕಂಥ ಮಗುವಿಗೆ ಹೋಗಬೇಕು, ಒಳ್ಳೆಯ ಮೊಮ್ಮಗು ಹುಟ್ಟಬೇಕು ಅಂತ. ಸ್ವಾಮಿ, ಆಗ್ಬೋದಲ್ವಾ ಅಂದರು. ನಾನಂದೆ, ಏನೂ ಇಲ್ಲ ಎನ್ನುವುದಕ್ಕೆ ಇದಾಗಬಹುದು. ಅದು ಮತ್ತೆ ಏನು ಅಂತಂದರೆ,
ಹೀಗೆ ತಾಯಿ ತಾನು ಕಿವಿಯಿಂದ ಕೇಳಬೇಕು. ತಾಯಿಯ ಕಿವಿಯಿಂದ ಮಗುವಿನ ಕಿವಿಗೆ ಹೋಗುತ್ತೆ. ತಾಯಿ ತಿಂದದ್ದು ಮಗುವಿನ ಹೊಟ್ಟೆಗೆ ಹೋಗುತ್ತೆ. ತಾಯಿ ನೋಡಿದ್ದು ಅದು ಮಗುವಿನ ಕಣ್ಣಿನಲ್ಲಿ ನೋಡಿ ಸಂಸ್ಕಾರ ಬರುತ್ತೆ. ಆದ್ದರಿಂದ ಎಲ್ಲದಕ್ಕೂ ಕೂಡ ತಾಯಿಯ ಪಂಚ ಜ್ಞಾನೇಂದ್ರಿಯಗಳಿಂದ ಅದು ಹೊಟ್ಟೆಗೆ ಹೊಕ್ಕಿದ್ರೆ ಆವಾಗ ಅದು ಮಗುವಿನಲ್ಲಿ 100ಕ್ಕೆ 100 ಕೆಲಸ ಮಾಡುತ್ತೆ ಅಂತಂದಾಗ ಅವರಂದ್ರು, ಸರಿ ಸ್ವಾಮಿ, ಇವತ್ತೇ ಕಿತ್ತು ಹಾಕ್ತೇನೆ, ಮಗಳಿಂದ ಕೇಳಿಸ್ತೇನೆ. ಅಂದರೆ ಅವರಿಗೊಂದು ಅಷ್ಟು ಅದರಲ್ಲಿ ನಂಬಿಕೆ, ಅಷ್ಟು ದಾರ್ಢ್ಯ. ಆಯ್ತು, 2-3 ದಿವಸ ಆಯಿತು. ಆದಮೇಲೆ ಇವತ್ತು ಬೆಳಿಗ್ಗೆ ದೂರವಾಣಿ ಬಂತು, ಸ್ವಾಮಿ ಏನು ಗಂಡು ಮಗು ಅಂದರು. ಹಾಗಾದರೆ ಈ ಮಂತ್ರಗಳಿಗೊಂದು ಅಷ್ಟು ಶಕ್ತಿ ಉಂಟಲ್ಲ. ಎಂತಹ ಕಲಿಯುಗನೇ ಬರಲಿ, ಎಂತಹ 21ನೇ ಶತಮಾನ 25ನೇ ಶತಮಾನಕ್ಕೂ ಹೋಗೋಣ, ಮಂತ್ರದ ಶಕ್ತಿ ನಿಮ್ಮ ಕೈಯಲ್ಲಿ ಉಂಟು ಅಂತಾರೆ. ಹಾಗಾದರೆ ಗರ್ಭದಲ್ಲಿ ಆ ಸುದರ್ಶನ ಚಕ್ರ ತಿರುಗುತ್ತಾ ಇರಬೇಕು ಅಂತಾದರೆ ಮಗು ಅಲ್ಲೇ ತಾನು ಸುದರ್ಶನ ಚಕ್ರದ ಬಗ್ಗೆ ಪರೀಕ್ಷೆ ಮಾಡಿ ತಗೊಳ್ಳೋದ್ರಿಂದ ಮಗುವಿಗೆ ಪರೀಕ್ಷಿತ ಎನ್ನತಕ್ಕಂಥ ಹೆಸರು ಬಂತಲ್ಲ. ಅಲ್ಲಿ ಯಾರೋ ಮೆಲ್ಲ ಬಾಯಿ ಬಿಟ್ರು. ಆಶ್ಚರ್ಯ ಅಲ್ವೋ ಅಂದ್ರು. ಆವಾಗ ಭೀಮಸೇನ ಅಂದ ಅಲ್ಲಿ, ಮಂಸ್ತಾಹ ಏತತ್ ಆಶ್ಚರ್ಯಂ ಚ, ಇದನ್ನು ಆಶ್ಚರ್ಯ ಅಂತ ಹೇಳಬೇಡಿ ಅಂತಾರೆ. ದೇವರ ವಿಷಯದಲ್ಲಿ ಇದನ್ನು ಆಶ್ಚರ್ಯ ಅಂತ ಅನ್ಬೇಡಿ. ಯಾಕೆ? ಅವ ಸ್ವಯಂ ಅವನೇ ಒಂದು ಆಶ್ಚರ್ಯ ಅಂತ. ದೇವರ ಹೆಸರೇ ಆಶ್ಚರ್ಯ. ಮಂಸ್ತಾಹ, ಇದನ್ನು ಹಾಗೆಲ್ಲ ತಿಳ್ಕೊಳ್ಬೇಡಿ. ಏತದ್ ಆಶ್ಚರ್ಯಂ ಸರ್ವಾಶ್ಚರ್ಯಮಯೇ ಅಚ್ಯುತೆ. ಭಗವಂತ ಆಶ್ಚರ್ಯವತ್ ಕಶ್ಚಿತ್ ಪಶ್ಯತಿ ಏನಂ ಆಶ್ಚರ್ಯವತ್ ಶೃಣೋತಿ ಏನಂ. ದೇವರ ಬಗ್ಗೆ ನಮಗೆ ಆಶ್ಚರ್ಯ ಇಲ್ಲ ಅಂತಂದರೆ ದೇವರ ತಿಳುವಳಿಕೆ ಬರಲಿಲ್ಲ ಅಂತ ಅರ್ಥ. ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ದೇವರ ವಿಷಯವನ್ನು ಕೇಳಿದಾಗ, ದೇವರನ್ನು ನೋಡಿದಾಗ, ಹಬ್ಬ ಏನು ಆಶ್ಚರ್ಯ ಅಂತ ಅಂದೆವು, ನಮಗೆ ದೇವರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಉಂಟು ಅಂತ ಅರ್ಥ ಅಂತಾರೆ. ಹಾಗಾದರೆ ದೇವರ ಹೆಸರೇ ಆಶ್ಚರ್ಯ ಅಂತಿದ್ದರಿಂದ ಇದರಲ್ಲಿ ಏನು ದೇವರು ಹೀಗೆ ಮಾಡಿದ, ಗರ್ಭದೊಳಗೆ ಚಕ್ರ ಕಳಿಸಿ ರಕ್ಷಣೆ ಮಾಡಿದೆನ್ನುವುದು ಆಶ್ಚರ್ಯ ಅಲ್ಲ. ಯಾಕೆ? ಸ್ವಯಂ ಭಗವಂತ ಆಶ್ಚರ್ಯ. ಇವ ನೋಡಿ, ನಮಗಿಲ್ಲಿ ಆಶ್ಚರ್ಯ ಏನು ಕಾದು ಕೂತದ್ದು ಗೊತ್ತಾ? ಅಶ್ವತ್ಥಾಮಾಚಾರ ಬಗ್ಗೆ ನೋಡಿದೆವಲ್ಲ, ತನ್ನದೇ ಒಂದು ರೂಪದ ಜೊತೆ ಕಾದಾಟ ಮಾಡಿದ್ದು. ಪಾಂಡವರ ಶಿಬಿರದ ಒಳಗೆ ಹೋಗಬೇಕಿತ್ತು, ಬಾಗಿಲಲ್ಲಿ ತನ್ನದೇ ಒಂದು ರೂಪ ಇತ್ತು. ಆ ರೂಪದ ಜೊತೆ ಅಶ್ವತ್ಥಾಮಾಚಾರ ಕಾದಾಡಿದ್ರು. ಆ ರೂಪ ಕೊನೆಗೆ ದಾರಿ ಕೊಡ್ತು, ಒಳ ಹೋದ್ರು. ತನ್ನನ್ನೇ ಕೊಂದುಕೊಳ್ಳುವುದು ಅಂತ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಆ ರೂಪ ದಾರಿ ಕೊಟ್ಟಿದ್ದು, ಒಳ ಹೋದ್ರು. ಅಂತೂ ಹರನ 2 ರೂಪಗಳು ಜಗಳ ಮಾಡಿಕೊಂಡು ಅಲ್ಲ, ಹರಿಯ 2 ರೂಪಗಳು ಜಗಳ ಮಾಡಿಕೊಂಡಿದ್ದಾವೆ. ಯಾರು? ಕೃಷ್ಣನ 2 ರೂಪಗಳು ಜಗಳ ಮಾಡಿಕೊಂಡಿದ್ದಾವೆ. ಕೃಷ್ಣನ 2 ರೂಪಗಳು ಜಗಳ ಮಾಡಿಕೊಂಡ. ಕೃಷ್ಣನದ್ದು 2 ರೂಪ, ಒಂದು ರಾಮರೂಪ, ಮತ್ತೊಂದು ಪರಶುರಾಮ ರೂಪ. ಗೊತ್ತಾ? ರಾಮ ಅಂದ್ರು ಕೃಷ್ಣ ಅಂದ್ರು ಒಬ್ಬನೆಯೋ, ಪರಶುರಾಮ ಮತ್ತೆ ಕೃಷ್ಣ ಅಂದ್ರು ಒಬ್ಬನೆಯೋ? ಹಾಗಾದ್ರೆ ರಾಮ ಮತ್ತೆ ಪರಶುರಾಮ ಇಬ್ರು ಕೂಡ ನಾರಾಯಣನ ಅವತಾರ ಅಲ್ವೋ? ಇಬ್ರು ಒಂದೇ ಅಲ್ವೋ? ಒಂದೇ ಚೇತನ ಅಲ್ವೋ? ಒಂದೇ ಚೇತನ 2 ನಿಂತದ್ದಲ್ವೋ? ದಶರಥ ತನ್ನ 4 ಮಕ್ಕಳಿಗೆ ಜನಕರಾಜನ ಮನೆಯಲ್ಲಿ ಲಗ್ನ ಮಾಡಿ 4 ಸೊಸೆಯಂದಿರನ್ನು ಕಟ್ಟಿಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರಿಗೆ ಸಿಕ್ಕಿದ್ದು ಮೊದಲೇ ಈ ಪರಶುರಾಮ. ಅಲ್ಲಿ ಪರಶುರಾಮನಿಗೂ ರಾಮಚಂದ್ರನಿಗೂ ಯುದ್ಧ ಆದಂತೆ ಆಯ್ತಾ? ಯುದ್ಧದ ನಟನೆ ಆಯ್ತಾ? ಹಾಗಾದ್ರೆ ತನ್ನ ರೂಪದ ಜೊತೆಗೆ ಭಗವಂತ ತಾನು ಜಗಳ ಮಾಡಿದ್ದು ಅಲ್ಲಿ ಒಂದಾಯ್ತಲ್ಲ. ಈಗ ಕೃಷ್ಣಾವತಾರಕ್ಕೆ ಬನ್ನಿ. ಇಲ್ಲಿ ಗರ್ಭದ ಒಳಗೆ ಚಕ್ರ ಕಳಿಸಿದ್ದಾನಲ್ವೋ ಕೃಷ್ಣ, ಸುದರ್ಶನ ಚಕ್ರಕ್ಕೆ ಕಾಮ ಅಂತ ಒಬ್ಬ ಇದ್ದಾನೆ, ಮನ್ಮಥ ಅಂತ ಒಬ್ಬ ಇದ್ದಾನೆ. ಅವ ಸುದರ್ಶನ ಚಕ್ರಕ್ಕೆ ಕೆಳಮಟ್ಟದ ಅಭಿಮಾನಿ. ನಿಜವಾದ ಅದಕ್ಕೆ ನಿಯಾಮಕ ಸುದರ್ಶನ ಚಕ್ರದಲ್ಲಿ ನಿಲ್ಲತಕ್ಕಂಥ ರೂಪ ಯಾರ್ದು ಗೊತ್ತಾ? ದೇವರದ್ದು. ನಾವು ಸುದರ್ಶನ ಹೋಮ ಅಂತ ಮಾಡ್ತೇವಲ್ಲ, ಭೂತೋಚ್ಚಾಟನೆ ಅದು ಇದು ಅಂತ ಏನೋ ರಾತ್ರಿ ಹೊತ್ತು ನಾವು ಸುದರ್ಶನ ಹೋಮ ಮಾಡ್ತೇವಲ್ಲ, ಯಾರ ಅನುಸಂಧಾನ? ಭಗವಂತನ ರೂಪದ ಅನುಸಂಧಾನ. ಆದ್ರಿಂದ ಶಾಸ್ತ್ರಕಾರರು ದೇವರ ಹೆಸರು ಕೊಟ್ಟರು, ಸಹಸ್ರಾರ ಹುಂಪಟು ಅಂತಲೇ ಅದಕ್ಕೆ ಹೆಸರು ಕೊಟ್ಟರು ಭಗವಂತನ ರೂಪಕ್ಕೆ. 1000 ಅರಗಳಿಂದ ಕೂಡಿರತಕ್ಕಂತಹ ಚಕ್ರ, ಅದರಲ್ಲಿ ಸನ್ನಿಹಿತವಾಗಿರತಕ್ಕಂಥದ್ದು ಭಗವಂತನ ರೂಪ. ಹಾಗಾದರೆ ಒಳಗಿನಿಂದ ಸುದರ್ಶನ ಚಕ್ರ ಕಳಿಸಿಕೊಟ್ಟದ್ದು ಒಂದು ರೀತಿಯಲ್ಲಿ ಭಗವಂತನೇ ತಾನು ಸುದರ್ಶನ ರೂಪದಿಂದ ಗರ್ಭದ ಒಳಗೆ ಪ್ರವೇಶ ಮಾಡಿ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ತಡೆದದ್ದು. ಬ್ರಹ್ಮಾಸ್ತ್ರ ಅಂದ್ರೆ ಏನು? ಕೈಯಲ್ಲಿ ಬಾಣ ಹಿಡ್ಕೊಂಡು ಅದಕ್ಕೆ ಗಾಯತ್ರಿ ಮಂತ್ರ ಜಪ ಮಾಡುವುದು. ಗಾಯತ್ರಿ ತತ್ರ ಮಂತ್ರ ಶಾಸ್ತ್ರಕಾರರಂತಾರೆ. ಒಂದೊಂದಕ್ಕೆ ಒಂದೊಂದು ಆಗ್ನೇಯಾಸ್ತ್ರ ಅಂತ ಉಂಟಲ್ಲ, ಅಗ್ನಿಗೆ ಸಂಬಂಧಪಟ್ಟ ಒಂದು ಮಂತ್ರವನ್ನು ಬಾಣ ಹಿಡ್ಕೊಂಡು ಜಪ ಮಾಡಿಬಿಟ್ರೆ ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಇಂದ್ರಾಸ್ತ್ರ, ಪಾಶುಪತಾಸ್ತ್ರ ಎಲ್ಲ ಉಂಟಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಾಸ್ತ್ರ ಅಂದ್ರೆ ಮಾತ್ರ ಬಾಣ ಹಿಡ್ಕೊಂಡು ಬ್ರಹ್ಮ ಮಂತ್ರ ಜಪ ಮಾಡುವುದಲ್ಲ, ಬಾಣ ಹಿಡ್ಕೊಂಡು ಗಾಯತ್ರಿ ಮಂತ್ರ ಜಪ ಮಾಡುವುದು. ಗಾಯತ್ರಿ ತತ್ರ ಮಂತ್ರ. ಮುಂದೆ
ಬ್ರಹ್ಮ ತದ್ಧ್ಯಾನ ದೇವತ. ಅದಕ್ಕೆ ದೇವತೆ ಯಾರು? ಬ್ರಹ್ಮ ಚತುರ್ಮುಖನು, ಅದರ ಧ್ಯಾನ ದೇವತೆ. ಧ್ಯಾನ ದೇವತೆ ಅಂದರೆ ಏನರ್ಥ? ಆ ಮಂತ್ರವನ್ನು ಜಪ ಮಾಡುವಾಗ ನಮ್ಮ ಮನಸ್ಸು ಹಿಡಿತಕ್ಕೆ ಬರಬೇಕಲ್ಲ, ಅರ್ಥದ ಅನುಸಂಧಾನ ಆಗಬೇಕಲ್ಲ ಮನಸ್ಸಿಗೆ. ಅರ್ಥದ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಮನಸ್ಸನ್ನು ತಯಾರು ಮಾಡುವವ ಆ ಸಮಯದಲ್ಲಿ ಚತುರ್ಮುಖ. ಗಾಯತ್ರಿ ಮಂತ್ರ ಪುಕ್ಕಟೆ ಅಲ್ಲ. ಗಾಯತ್ರಿ ಮಂತ್ರವನ್ನು ಬರೇ ಜಪ ಮಾಡುವುದಲ್ಲ, ಮಂತ್ರ ಬಾಯಲ್ಲಿ ಹೇಳೋದಲ್ಲ, ಅದರ ಅರ್ಥಾನುಸಂಧಾನ ಮಾಡಿಕೊಳ್ಬೇಕು. ಅರ್ಥ ಸ್ವಲ್ಪ ಜಟಿಲ ಉಂಟು, ಆದ್ರೆ ಅದಕ್ಕೊಂದು ಸುಲಭದ ಅರ್ಥ ನಾನು ಪ್ರತಿ ಸಲ ಹೇಳಿದ್ದುಂಟು. ಇಡೀ ಗಾಯತ್ರಿ ಬೇಡ ನಮಗೆ, ಕೊನೆಯದೊಂದು ಮಾತ್ರ ಸಾಕು ಗಾಯತ್ರಿ. ಏನು? ಧಿಯೋಯೋನ ಪ್ರಚೋದಯಾತ್, ಎನ್ನ ಬುದ್ಧಿಗೆ ಒಳ್ಳೆಯ ಪ್ರೇರಣೆ ಮಾಡು ಅಂತ. ಇಷ್ಟು. ಇನ್ನು ಅದರ ಮೊದಲು ಭಾರಿ ಅರ್ಥ ಉಂಟು. ಹಾಗಾದ್ರೆ ಈ ಅರ್ಥ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ಮನಸ್ಸನ್ನು ಹದ ಮಾಡಬೇಕಲ್ಲ. ನೋಡಿ, ಸ್ವಲ್ಪ ಅರ್ಥ ಕಠಿಣ ಆದರೂ ನಿಮ್ಮ ಮನಸ್ಸಲ್ಲಿ ನಿಲ್ಲೋಲ್ಲ, ನಿಮ್ಮ ಮನಸ್ಸಿಗೆ ಬರೋಲ್ಲ, ನಾವು ಎಟಕೋಲ್ಲ ಅಂತೇವೆ. ಹಾಗಾದ್ರೆ ಅದರ ಅರ್ಥ ನಮ್ಮ ಮನಸ್ಸಿಗೆ ಎಟಕಬೇಕು ಅಂತಾದರೆ ಮನಸ್ಸನ್ನು ತಯಾರು ಮಾಡತಕ್ಕಂಥ ತಾಕತ್ತು ಆ ಸಮಯದಲ್ಲಿ ಚತುರ್ಮುಖನಿಗೆ ಕೊಟ್ಟರು. ಯದ್ಯಪಿ ಮನಸ್ಸಿಗೆ ಅಭಿಮಾನಿ ಮಹಾರುದ್ರದೇವರು. ಮನವ ನರ ಹರಿಯಲ್ಲಿ ಕೊಡು ಶಂಭೋ ಕೈಲಾಸ ವಾಸ ಗೌರೀಶ ಈಶ ಅಂತೇಳಿ ನಾವು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತೇವೆ, ನನ್ನ ಮನಸ್ಸನ್ನು ದೇವರಲ್ಲಿ ಕೊಡು ಅಂತೇಳಿ. ಆದರೆ ಯಾವಾಗ ಗಾಯತ್ರಿ ಮಂತ್ರ ಜಪ ಮಾಡ್ತೇವೋ ಆ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ಹದಗೊಳಿಸಬೇಕಾದವ ಚತುರ್ಮುಖ ಬ್ರಹ್ಮ. ತತ್ ಧ್ಯಾನ ದೇವತ. ನೀನು ಅದರ ಅರ್ಥವನ್ನು ಮೆಲುಕು ಹಾಕುವಾಗ ನಿನ್ನ ಮನಸ್ಸಿನಲ್ಲಿ ಚತುರ್ಮುಖ ಬ್ರಹ್ಮನನ್ನು ಚಿಂತನೆ ಮಾಡು. ಸರಿ, ಆ ಮಂತ್ರದಿಂದ ಪ್ರತಿಪಾದ್ಯವಾದ ರೂಪ ಯಾವುದು? ಧ್ಯೇಯ ನಾರಾಯಣ ಸದಾ. ಧ್ಯೇಯೋ ನಾರಾಯಣ ದೇವ. ಆಚಾರ್ಯ ಮಧ್ವರಂತಾರೆ, ನಾರಾಯಣ ಭಗವಂತನನ್ನು ಧ್ಯಾನ ಮಾಡು. ಅರ್ಥವನ್ನು ಮೆಲುಕು ಹಾಕು. ಭೂಹು ಭುವಃ ಸ್ವಃ ತತ್ ಸವಿತುಃ ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತು ಅಂತ ಈ ಅಕ್ಷರಗಳನ್ನು, ಈ ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಅರ್ಥವನ್ನು ಮೆಲುಕು ಹಾಕು. ಅರ್ಥವನ್ನು ಮೆಲುಕು ಹಾಕಿ ಈ ಅರ್ಥ ಎಲ್ಲ ಯಾರಲ್ಲಿ ಲಗಾವಾಗಬೇಕು ಅಂತಂದುಬಿಟ್ರೆ ಧ್ಯೇಯ ನಾರಾಯಣ, ಭಗವಂತನಲ್ಲಿ ಈ ಅರ್ಥ ಹೋಗಿ ಲಗಾವಾಗಬೇಕು ಅಂತ ಅನುಸಂಧಾನ ಮಾಡಿಕೊ. ಧ್ಯೇಯ ನಾರಾಯಣ ದೇವ. ಎಂತಹ ಭಗವಂತ? ಜಗತ್ ಪ್ರಸವಿತ ಸ್ವಯಂ. ಜಗತ್ತನ್ನು ಸೃಷ್ಟಿ ಮಾಡತಕ್ಕಂತಹ ಭಗವಂತನು ಈ ಮಂತ್ರದಿಂದ ಪ್ರತಿಪಾದ್ಯ. ಹಾಗಾದರೆ ಗಾಯತ್ರಿ ಮಂತ್ರದಿಂದ ಹೇಳಲ್ಪಡುವ ದೇವತೆ ಯಾರು? ನಾರಾಯಣ. ಈಗ ಏನು ಮಾಡಿದ್ದು? ಅಶ್ವತ್ಥಾಮಾಚಾರ್ಯರು ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದು. ಅಂದರೆ ಅಸ್ತ್ರ ಹಿಡ್ಕೊಂಡ್ರು, ಗಾಯತ್ರಿ ಮಂತ್ರ ಜಪ ಮಾಡಿದ್ರು, ದೇವರನ್ನು ಎಣಿಸಿದ್ರು, ಅರ್ಥವನ್ನು ದೇವರಲ್ಲಿ ಲಗಾವು ಮಾಡಿದ್ರು, ಉತ್ತರೆಯ ಗರ್ಭಕ್ಕೆ ಪ್ರವೇಶ ಮಾಡಿದ್ರು, ತುಣುಕನ್ನು ಉತ್ತರೆಯ ಗರ್ಭಕ್ಕೆ ನುಗ್ಗಿಸಿದ್ರು. ಹಾಗಾದ್ರೆ ಈ ದಿವಸ ಉತ್ತರೆಯ ಗರ್ಭದಲ್ಲಿ ಆ ಮಗುವನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವುದು ಯಾರು? ಭಗವಂತನ ಒಂದು ರೂಪ. ಯಾರು ಪ್ರಯೋಗ ಮಾಡಿದ್ದು? ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿರತಕ್ಕಂಥ ಅಶ್ವತ್ಥಾಮಾಚಾರ್ಯರು ಕಳಿಸಿಕೊಟ್ಟಿರತಕ್ಕಂಥ ಭಗವಂತನ ಒಂದು ರೂಪ ಉತ್ತರೆಯ ಗರ್ಭದಲ್ಲಿರತಕ್ಕಂಥ ಮಗುವನ್ನು ಕೊಲ್ಲಬೇಕು ಅಂತ ಪ್ರವೇಶ ಮಾಡಿದೆ. ವಿಷಯ ಯಾರಿಗೆ ಗೊತ್ತಾಯಿತು? ಕೃಷ್ಣನಿಗೆ ಗೊತ್ತಾಯಿತು. ಮೊದಲು ಗೊತ್ತಾಗದಂತೆ ಮಾಡಿದ್ದ, ಇದ ಗೊತ್ತಾದಂತೆ ಮಾಡಿದ. ಕೃಷ್ಣ ತಕ್ಷಣದಲ್ಲಿ ಏನು ಮಾಡಿದ? ಸುದರ್ಶನ ಚಕ್ರವನ್ನು ಒಳಗೆ ನುಗ್ಗಿಸಿದ. ಸುದರ್ಶನ ಚಕ್ರದಿಂದ ಪುನಃ ಹೇಳಲ್ಪಡತಕ್ಕಂಥ ರೂಪ ಯಾರು? ಸ್ವಯಂ ಭಗವಂತ. ಹಾಗಾದರೆ ಒಳಗಿನಿಂದ ಅಶ್ವತ್ಥಾಮಾಚಾರ್ಯರು ಕಳಿಸಿರುವ ಭಗವಂತನ ರೂಪ ಮತ್ತೆ ಕೃಷ್ಣ ಸ್ವಯಂ ತಾನು ಕಳಿಸಿರತಕ್ಕಂಥ ಭಗವಂತನ ರೂಪ, ಒಂದು ರೂಪ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಉಂಟು, ಮತ್ತೊಂದು ರೂಪ ಬದುಕಿಸಬೇಕು ಅಂತ ಪ್ರಯತ್ನ. ಎರಡೂ ಕೂಡ ಭಗವಂತನದ್ದೇ ರೂಪ. ಈ ದಿವಸ ಲೋಕದಲ್ಲಿ ನಾವು ಹರನಲ್ಲಿ ಏನಾದರೂ ಕಾಣ್ತಾ ಇದ್ದರೆ ಅದಕ್ಕೆ ಮೂಲ ಹರಿ ಇದ್ದಾನೆ ಅನ್ನತಕ್ಕಂಥ ಚಿಂತನೆ ನಮ್ಮಲ್ಲಿ ಬೇಕು. ರುದ್ರದೇವರ ಎರಡು ರೂಪಗಳು ಹೀಗೆ ಜಗಳ ಮಾಡಿಕೊಂಡು ತುಂಬ ಆಶ್ಚರ್ಯ ಅಂತ ಅಂತೇವಲ್ಲ, ಅದಕ್ಕಿಂತ ದೊಡ್ಡ ಆಶ್ಚರ್ಯ ಭಗವಂತನ ಎರಡು ರೂಪಗಳು ಜಗಳ ಮಾಡಿಕೊಂಡಂತೆ ಸಮಾಜಕ್ಕೆ ತೋರಿಸಿಕೊಂಡವು. ಆದ್ರಿಂದಲೇ ಕಾಣುತ್ತೆ. ನಾರದರು ಘಟ್ಟದಿಂದ ಇಳಿದು ಒಂದು ಸಭೆಯಲ್ಲಿ ಕೃಷ್ಣ ಎಲ್ಲರೂ ಸೇರಿದ್ದಾರೆ. ದುರ್ಯೋಧನಾದಿಗಳು, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ, ಯಾರೆಲ್ಲ ಒಳ್ಳೆಯವರು ಕೆಟ್ಟವರು ಅಂತ ಯಾರೆಲ್ಲ ರಾಜರು ಅಂತಿದ್ದ ಅವರೆಲ್ಲ ಒಂದು ಸಂದರ್ಭ ಒಂದು ಬೆಟ್ಟದಲ್ಲಿ ಸೇರಿದ್ರು. ಅಲ್ಲಿಗೆ ಕೃಷ್ಣನೂ ಬಂದಿದ್ದ, ರುಕ್ಮಿಣಿಯೂ ಬಂದಿದ್ದಳು. ಕೃಷ್ಣ ರುಕ್ಮಿಣಿ ಇವರಿಬ್ಬರು ಬಂದಿದ್ರು. ಅಲ್ಲಿಗೆ ಧಡಕ್ಕನೆ ನಾರದರು ಬಂದರು. ನಾರದರು ಬಂದು ಮೊದಲು ಹೇಳಿದ್ದೆ, ಹಬ್ಬ ನೀನು ಆಶ್ಚರ್ಯ ಮಹಾರಾಯ ಅಂತಂದು, ನೀನು ಧನ್ಯ, ನೀನು ಧನ್ಯ, ನೀನು ಆಶ್ಚರ್ಯ ಅಂತ ಎರಡು ಶಬ್ದದಿಂದ ನಾರದರು ಕೃಷ್ಣನನ್ನು ಆ ಬೆಟ್ಟದಲ್ಲಿ ಎಲ್ಲರ ಮುಂದೆ ಹೊಗಳಿದ್ದುಂಟು. ಹಾಗಾದರೆ ಯಾಕೆ ಆಶ್ಚರ್ಯ? ಇದಕ್ಕೆ ಆಶ್ಚರ್ಯ. ಭಗವಂತನ ಒಂದು ರೂಪ.
ಅಲ್ಲ ದೇವರ ರೂಪ ಜಗಳ ಮಾತ್ರ ಮಾಡಿಕೊಳ್ಳುವುದಾ? ಇಲ್ಲ. ಮತ್ತೆ ನಿಮ್ಮಂತೆ ಪರಸ್ಪರ ಪರಿಚಯ ಇಲ್ಲದವರಂತೇನೂ ವ್ಯವಹಾರ ಮಾಡುವುದು ಉಂಟು. ಜರಾಸಂಧ ಸೈನ್ಯ ಕಟ್ಟಿಕೊಂಡು ಬಂದ, ಮಧುರೆಗೆ ಮೇಲೆ ನುಗ್ಗಿದ. ಮಧುರೆಯಲ್ಲಿ ಇದ್ದದ್ದು ಸ್ವಲ್ಪವೇ ಜನ. ಜರಾಸಂಧ ಭಾರೀ ಜನ ಹಿಡ್ಕೊಂಡು ಭಾರೀ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂದಿದ್ದ. ಕೃಷ್ಣ ಏನು ಮಾಡಿದ? ಮೆಲ್ಲ ಕಾಲ್ಕಿತ್ತ ಮಧುರೆಯಿಂದ. ಜರಾಸಂಧನಿಗೆ ಹೆದರಿಯ ಅಲ್ಲ, ಜರಾಸಂಧ ನೋಡ್ತಾ ಇರುವಂತೇನೆ ಮೆಲ್ಲ ಕಾಲ್ಕಿತ್ತ. ಜರಾಸಂಧಲ್ಲಿ ಬರ್ತಾ ಇದ್ದಾನೆ ಸೈನ್ಯ ಕಟ್ಟು. ಆ ಸೈನ್ಯವನ್ನೆಲ್ಲ ಒಟ್ಟು ಹಾಕೊಂಡು ಬರಬೇಕಾದ್ರೆ ಜರಾಸಂಧನಿಗೆ ಮೇಲೆ ಕೆಳಗೆ ಆಗಿತ್ತು. ಎದುರಿಸಿ ಬಿಡ್ಕೊಂಡೇ ಬರ್ತಿದ್ದ ಜರಾಸಂಧ. ಅವ ಬಂದದಕ್ಕೆ ಸರಿಯಾಗಿ ಬಂದ ಅಂತಂದ ಕೂಡಲೇ ಕೃಷ್ಣ ಮೆಲ್ಲ ಬಲರಾಮನಿಂದ ಕೂಡಿಕೊಂಡು ಹೊರಟ. ಜರಾಸಂಧ ನೋಡ್ತಾ ಇದ್ದಾನೆ. ಓ, ಕೃಷ್ಣನಿಗೆ ಹೆದರಿಕೊಂಡು ಓಡ್ತಾ ಇದ್ದಾನೆ ಅಂತ ಜರಾಸಂಧ ಯದ್ಯಪಿ ಆಲೋಚನೆ ಮಾಡಿದ್ದ, ಹಬ್ಬ ಮಧುರೆಗೆ ಬಂದ, ಇನ್ನೊಂದು 2 ದಿವಸ ವಿಶ್ರಾಂತಿ, ಮತ್ತೆ ಯುದ್ಧ ಮಾಡೋಣ ಅಂತ ಪ್ರಾಯ ಎಣಿಸಿದ್ದ ಕಾಣುತ್ತೆ. ಸಾಲದಕ್ಕೆ ಕೃಷ್ಣ ಮೆಲ್ಲ ಜರಾಸಂಧನ ಮುಂದೆ ಕೃಷ್ಣ ಬಲರಾಮರು ಇಬ್ಬರು ಹೊರಟಾಗುವಾಗ, ಹಬ್ಬ ಇನ್ನೀ ಸೈನ್ಯ ಕಟ್ಟಿಕೊಂಡು ಪುನಃ ಹೋಗಬೇಕಲ್ಲ ಮುಂದೆ ಅಂತ ಜರಾಸಂಧ ಅಲ್ಲಿ ಅರ್ಧಕ್ಕರ್ಧ ಆದ. ಅಂದ್ರೆ ಬಹಳ ಜನರಿಂದ ವಿರೋಧ ಬಂದಾಗ ಅಲ್ಪ ಜನರು ಏನು ಮಾಡಬೇಕು, ಹೇಗೆ ಎದುರಿಸಬೇಕೆನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟ ಕ್ರಮ. ಅಲ್ಲಿಂದ ಹೊರಟ. ಕೃಷ್ಣ ಬಲರಾಮರು ಇಬ್ಬರು ಮಧುರೆ ಜಾಗ ಖಾಲಿ ಮಾಡಿದ್ರು. ಹೋಗುವಾಗ ಹರಿಹರಿ ಅಂತ ಪರಶುರಾಮ ದೇವರು ಎದುರು ಸಿಕ್ಕಿದ್ರು. ಒಂಟಿ ಬ್ರಾಹ್ಮಣ ಎದುರು ಸಿಕ್ಕಿತು. ಕೃಷ್ಣ ಇದು ಬೈದದ್ದಲ್ಲ, ಏನು ಹೊಗಳಿದ್ದು. ಇನ್ನು ಬ್ರಾಹ್ಮಣ ಇದು ಯಾರೋ ಹೊರಡುವಾಗ ನಾನು ಎದುರು ಸಿಕ್ಕಿದೆ. ಎದುರಿಸಿದಾಗ ಬೈದ್ರು. ಸನ್ಯಾಸಿ ಎದುರು ಬಂತು, ಕೆಲಸ ಹಾಳು. ಬೈದದ್ದಲ್ಲ, ನನಗೆ ತುಂಬ ಖುಷಿಯಾಯಿತು. ಯಾಕೆ ನಾನು ಸನ್ಯಾಸಿ ಅಂತ ಒಪ್ಪಿದ್ರಲ್ಲ. ಒಂಟಿ ಬ್ರಾಹ್ಮಣ ಎದುರು ಬಂತು, ಕೆಲಸ ಹಾಳಾಯಿತು ಅಂತಂದಾಗ ಅವ ಬ್ರಾಹ್ಮಣ ಅಂತ ಒಪ್ಪಿದಲ್ಲ, ಅಷ್ಟೇ ಸಾಕು ನಮಗೆ, ಮತ್ತೇನು ಬೇಕಾದರೂ ಆಗಲಿ. ಒಂಟಿ ಬ್ರಾಹ್ಮಣ ಎದುರು ಬಂತು, ಕೆಲಸ ಹಾಳಾಯಿತು. ಅದಕ್ಕೆ ನಮ್ಮಲ್ಲಿ ಈಗಲೂ ಉಂಟು, ನಾವು ಹೊರಟಾಗ ಒಂಟಿ ಬ್ರಾಹ್ಮಣ ಎದುರು ಬರಬಾರದು ಅಂತ ಉಂಟು. ಅದಕ್ಕೆ ಪರಿಹಾರ ಏನು ಅಂತ. ಪರಿಹಾರ ಏನು ಅಂತಂದರೆ ಆ ಬ್ರಾಹ್ಮಣ ಪರಿಹಾರ ಕೊಡಬೇಕು. ನಾನು ಬಿಳಿ ಬಟ್ಟೆ ಹುಟ್ಟಿದ್ದೇನೆ, ಆದ್ದರಿಂದ ಅಡ್ಡಿ ಇಲ್ಲ ಅಂತ, ಸರಿ ಕೆಲಸ ಆಗುತ್ತೆ. ಆದ್ರಿಂದಲೇ ಬ್ರಾಹ್ಮರು ಯಾವಾಗಲೂ ಬಿಳಿ ಬಟ್ಟೆ ಹೆಚ್ಚು ಉಡಬೇಕು ಅಂತ. ಇನ್ನು ಬಿಳಿ ಬಟ್ಟೆ ಹುಟ್ಟಾಕ್ಷಣಕ್ಕೆ ಜೈನರು ಅಂತ ಭಾವಿಸಬೇಡಿ, ಬ್ರಾಹ್ಮಣರಿಗೂ ಉಂಟು ಬಿಳಿ ಬಟ್ಟೆ ಉಡಲಿಕ್ಕೆ. ಆದ್ರಿಂದ ಬಣ್ಣ ಬಣ್ಣದ ಬಟ್ಟೆಗಳು ಅಂತ ಇಲ್ವೇ ಇಲ್ಲ. ತತ್ರಾಪಿ ನಮಗೆ ಸ್ನಾನ ಮಾಡಿ ಮಡಿಯಲ್ಲಿ ಇದ್ದಾನೆ ಅಂತಂದರೆ ಆವಾಗ ರೇಷ್ಮೆ ಬಿಟ್ಟರೆ ಬೇರೆ ಪಂಚೆ ಉಡುವುದಾದರೆ ಬಿಳಿ ಬಣ್ಣದ್ದೇ ಉಡಬೇಕು ಅಂತ ನಿಯಮ. ಪರಶುರಾಮ ದೇವರು ಎದುರು ಬಂದರು. ಪರಶುರಾಮ ದೇವರು ಎದುರು ಬಂದಾಗ ಕೃಷ್ಣ ಕೇಳಿದ. ಪರಶುರಾಮ ದೇವರು ಕೇಳಿದ್ರು, ಎಲ್ಲಿಗೆ ಅಂತ. ಕೃಷ್ಣ ಅಂದ, ಹೀಗೆ ದಕ್ಷಿಣ ದಿಕ್ಕಿಗೆ ಹೊರಟಿದ್ದೇನೆ, ನಾನು ಮಧುರೆಯಿಂದ ದಕ್ಷಿಣಕ್ಕೆ ಹೊರಟಿದ್ದೇನೆ. ದಕ್ಷಿಣಕ್ಕೆ ಎಲ್ಲಿಗೆ ಅಂತ ಪರಶುರಾಮ ದೇವರು ಕೇಳಿದರು. ಅಲ್ಲ, ಗೋಮಂತ ಪರ್ವತ ಉಂಟಂತೆ ಎಲ್ಲೋ ದಕ್ಷಿಣದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಸರಿ ಸರಿ ಹೋಗು ಅಂತ ಪರಶುರಾಮ ದೇವರು ಅಂದರು. ಅಲ್ಲ, ಇಲ್ಲಿಂದ ಎಷ್ಟು ದೂರ ಉಂಟು, ಅದು ಹೋದರೆ ಗೊತ್ತಾಗುತ್ತೆ ಅಂದ ಪರಶುರಾಮ ದೇವರು. ಏನೋ ಒಂದು ದೂರ ಹೇಳಿದ್ರು, ಇಷ್ಟು ದೂರ ಉಂಟು ಅಂತ ಹೇಳಿದ್ರು ಪರಶುರಾಮ ದೇವರು. ಕೃಷ್ಣ ಹಾಗೇ ಹೋದ. ಕೃಷ್ಣ ಬಂದು ಸೇರಿದ್ದೆಲ್ಲಿಗೆ ಗೊತ್ತಾ? ಗೋವಾಕ್ಕೆ. ಗೋಮಂತ ಗೋವಾ, ಅಲ್ಲೇ ಗೋವಾ ಇರುವುದು ಅಲ್ಲೇ ತಾನೆ. ಈಗ ಬೆಟ್ಟ ಉಂಟೋ ಇಲ್ವೋ ಗೊತ್ತಿಲ್ಲ, ಅಂತೂ ಗೋಮಂತ ದಕ್ಷಿಣದಲ್ಲಿ ಆ ಜಾಗದಲ್ಲಿತ್ತು. ಕೃಷ್ಣ ಅಲ್ಲಿಗೆ ಬಂದ. ಬರಬೇಕಾದ್ರೆ ಯಾರ ಹತ್ರ ಕೇಳಿದ್ದು? ಪರಶುರಾಮ ದೇವರ ಹತ್ರ. ಹಾಗಾದ್ರೆ ಇವರಿಬ್ರು ಏನು ಅಪರಿಚಿತರೋ? ಇಬ್ರು ಕೂಡ ಪರಿಚಯ ಇಲ್ವಾ? ಒಂದೇ ಚೇತನದ 2 ರೂಪಗಳಲ್ಲೂ. ಕೃಷ್ಣ ಆಶ್ಚರ್ಯ ಅಂತಾರೆ. ಹೇಗೆ ಬೇಕಾದರೂ ಕೃಷ್ಣ ನಟನೆ ಮಾಡಲಿಕ್ಕೆ ತಯಾರಿರುವ ಆಶ್ಚರ್ಯ ಅಂತಂದ್ರು. ಹಾಗಾದ್ರೆ ಇಲ್ಲಿ ಈಗ ಏನು? ಒಂದು ರೂಪ ಒಳಗಿನಿಂದ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು, ಮತ್ತೊಂದು ರೂಪ ಒಳಗಿನಿಂದ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಉಂಟು. ಕೊನೆಗೆ ಗೆದ್ದದ್ದು ಯಾರು? ಯಾವ ರೂಪ ಗೆದ್ದದ್ದು? ರಕ್ಷಣೆ ಮಾಡಲಿಕ್ಕೆ ಇದ್ದಂತಹ ರೂಪ ಉಂಟಲ್ಲ, ಅದು ಗೆದ್ದಿತು. ಕೃಷ್ಣ ತಾನು ಪ್ರಯೋಗ ಮಾಡಿರತಕ್ಕಂಥ ಸುದರ್ಶನ ಚಕ್ರ ಉಂಟಲ್ಲ, ಅದು ಗೆದ್ದಿತು. ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿರತಕ್ಕಂಥ ರೂಪ ಉಂಟಲ್ಲ, ಸೋತಿತು. ಹಾಗಾದ್ರೆ ದೇವರು ಸೋತನೋ ಗೆದ್ದನೋ? ಅದಕ್ಕಂದ್ರು ಯಾರ ಬಾಯಿಯಿಂದ ಬರುತ್ತೋ ಅದು ಸೋಲುತ್ತೆ. ನಮ್ಮಲ್ಲಿ ಬಾಯಿ ಮುಖ್ಯ. ನಾನು ಒಂದು ಮಂತ್ರ ಪ್ರಯೋಗ ಮಾಡ್ತೇನೆ. ನನ್ನ ಹಿರಿಯರು ಒಬ್ಬರು ಗುರುಗಳು, ಒಳ್ಳೆ ತಪಸ್ವಿಗಳು, ವಿದ್ಯಾಮಾನ್ಯರು, ಅವರು ಒಂದು ಮಂತ್ರ ಪ್ರಯೋಗ ಮಾಡ್ತಾರೆ. ನಾನು ಯಾವ ಮಂತ್ರವನ್ನು ಹೇಳಿದ್ದೇನೋ ಅದೇ ಮಂತ್ರವನ್ನು ಅವರು ಹೇಳಿದ್ದಾರೆ. ನಾನು ಆಗಬಾರ್ದೆನ್ನುವ ದೃಷ್ಟಿಯಿಂದ ಮಂತ್ರವನ್ನು ಹೇಳಿದೆ, ಅವರು ಆಗಬೇಕೆನ್ನುವ ದೃಷ್ಟಿಯಿಂದ ಅದೇ ಮಂತ್ರವನ್ನು ಹೇಳಿದರು. ಕೆಲಸ ಏನಾಗುತ್ತೆ? ಆಗುತ್ತಲ್ವೋ? ಯಾಕೆ? ಪ್ರಯೋಗ ಮಾಡಿರತಕ್ಕಂಥ ವ್ಯಕ್ತಿಯನ್ನು ಹೊಂದಿಕೊಂಡು ಮಂತ್ರ ಕೆಲಸ ಮಾಡುತ್ತಲ್ಲ. ಪ್ರಯೋಗ ಮಾಡತಕ್ಕಂಥ ನಾನು ಕೆಳಮಟ್ಟದವ, ಆದ್ದರಿಂದ ನನ್ನ ಬಾಯಿಂದ ಬಂದಿರತಕ್ಕಂಥ ಮಂತ್ರಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಸ್ವಯಂ ಅವರು ಆ ಮಂತ್ರವನ್ನು ಒಳ್ಳೆ ಸಾಧಿಸಿಕೊಂಡವರು. ಹಾಗಾದರೆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ ವ್ಯಕ್ತಿಯ ಬಾಯಿಂದ
ಅದೇ ಮಂತ್ರ ಬಂದರೆ ಆವಾಗ ಅದು ಕೆಲಸ ಮಾಡುತ್ತೆ. ಯದ್ಯಪಿ ಮಂತ್ರ ಒಂದೇ ಇರಬಹುದು, ಮಂತ್ರದಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ದೇವತೆಯು ಒಂದೇ ಇರಬಹುದು, ಯಾರ ಬಾಯಿಯಿಂದ ಬಂತು ಎನ್ನುವುದನ್ನು ಹೊಂದಿಕೊಂಡು ಅದು ಕೆಲಸ ಮಾಡುವುದು ಬಿಡುವುದು ಇರುತ್ತೆ. ಒಂದೇ ವಿಷಯದಲ್ಲಿ ಇಬ್ಬರೂ ಪ್ರಯೋಗ ಮಾಡಿದರೆ, ಪ್ರಯೋಗ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ಏರುಪೇರು ಇದ್ದರೆ, ಯಾರು ದೊಡ್ಡವನೋ, ಯಾರಲ್ಲಿ ತುಂಬ ಆಧ್ಯಾತ್ಮಿಕ ಶಕ್ತಿ ಉಂಟೋ ಅವನಿಂದ ಪ್ರಯೋಗಿಸಲ್ಪಟ್ಟ ಕೆಲಸ ಆಗುತ್ತೆ, ಮತ್ತೊಬ್ಬನ್ನು ಪ್ರಯೋಗ ಮಾಡಿದರೆ ಕೆಲಸ ಆಗೋಲ್ಲ. ಸದ್ಯೀಗ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ್ದಲ್ವೋ, ಅಶ್ವತ್ಥಾಮಾಚಾರ್ಯರಿಂದ ಬಂದಿರತಕ್ಕಂತಹ ರೂಪ ಅಲ್ವೋ ಒಂದು, ಬ್ರಹ್ಮಾಸ್ತ್ರ ರೂಪದಿಂದ ಬಂದದ್ದು ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದ್ದಲ್ವೋ, ಅಶ್ವತ್ಥಾಮಾಚಾರ್ಯ ಭಗವಂತನಕ್ಕಿಂತ ನಿಕೃಷ್ಟರಲ್ವೋ, ನಿಕೃಷ್ಟರ ಬಾಯಿಯಿಂದ ಬಂದಿರತಕ್ಕಂತಹ ಮಂತ್ರ ಅಷ್ಟು ಕೆಲಸ ಮಾಡೋಲ್ಲ, ಉತ್ಕೃಷ್ಟರ ಬಾಯಿಯಿಂದ ಬಂದಾಗ ಏನು ಕೆಲಸ ಮಾಡುತ್ತೋ. ಆದ್ರಿಂದ ಇದು ಸ್ವಯಂ ಕೃಷ್ಣ ತಾನು ಪ್ರಯೋಗ ಮಾಡಿರತಕ್ಕಂತಹ ಅಸ್ತ್ರ. ಆದ್ದರಿಂದ ಏನಾಯಿತು, ಕೃಷ್ಣನ ಅದಕ್ಕೆ ಅಂದ್ರು. ಹಾಗಾದ್ರೆ ನಮ್ಮ ಬಾಯಿಂದಲೂ ಕೂಡ ಮಂತ್ರ ಹೊರಗೆ ಬಂದಾಗ ಆ ಮಂತ್ರದ ಕೆಲಸ ಆಗಬೇಕಾ? ನಮ್ಮ ಬಾಯಿಂದ ನಾವು ಯಾರಿಗಾದ್ರೂ ಏನಾದರೂ ಹೇಳಿದಾಗ ಅದು ಕೆಲಸ ಆಗಬೇಕಾ? ಅಲ್ವೋ? ಒಬ್ಬನಿಗೆ ನಾವೇನು ಶಪಿಸ್ತೇವೆ, ರುದ್ರದೇವರು, ಚತುರ್ಮುಖ ಬ್ರಹ್ಮ, ಎಷ್ಟು ಜನಕ್ಕೆ ವರ ಕೊಟ್ಟಿಲ್ಲ, ನೀವು ಸಾಯುವುದೇ ಇಲ್ಲ ಅಂತ ಎಷ್ಟು ಜನಕ್ಕೆ ವರ ಕೊಟ್ಟಿಲ್ಲ. ದೇವರು ಹೋದ, ಕಡಿದು ಬಿಟ್ಟ, ಸುಲಭದಲ್ಲಿ ಕಡಿದು ಬಿಟ್ಟ. ಅವರು ವರ ಕೊಟ್ಟಿದ್ದಾರೆ, ಇವ ಹೋಗಿ ಕಡಿದು ಬಿಟ್ಟ. ಏನಿದು? ಅವನು ಜಪ ಮಾಡಿದವನು, ಇವನು ತಪಸ್ಸು ಮಾಡಿದವನೇ, ಇವನಲ್ಲಿ ಶಕ್ತಿ ಉಂಟು, ಅವನಲ್ಲಿ ಶಕ್ತಿ ಉಂಟು. ಆದರೆ ಅವನ ಶಕ್ತಿಯ ಮುಂದೆ ಇವನ ಶಕ್ತಿ ಕೆಲಸಕ್ಕೆ ಬರೋಲ್ಲ. ಚತುರ್ಮುಖ ಬ್ರಹ್ಮನ ಶಕ್ತಿ ಭಗವಂತನ ಶಕ್ತಿಯ ಮುಂದೆ ಕೆಲಸಕ್ಕೆ ಬರೋಲ್ಲ. ಹಾಗಾದರೆ ನಾವೀಗ ಒಬ್ಬನಿಗೊಂದು ಮಾತು ಹೇಳಿದರೆ ಆ ಮಾತು ಕೆಲಸಕ್ಕೆ ಬರಬೇಕು ಅಂತಾದರೆ, ನಾವು ಹೇಳಿದಂತೆ ಆಗಬೇಕು ಅಂತಾದರೆ, ಇನ್ನೊಬ್ಬ ವಿರೋಧಿ ಇದ್ದಾನಲ್ಲ ಅವನಿಕ್ಕಿಂತ ಎತ್ತರದ ಸ್ಥಾನದಲ್ಲಿರಬೇಕು. ಹೇಗೆ? ತಪಶ್ಚರ್ಯಾದ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದನೆ ಮಾಡುವ ಮೂಲಕ ಅವನಿಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿದ್ದರೆ ನಮ್ಮ ಕೆಲಸ ನಡೆಯುತ್ತೆ. ಆದ್ದರಿಂದ ಅಶ್ವತ್ಥಾಮ ಆಚಾರ್ಯರು ಒಂದೇ ಅಸ್ತ್ರವನ್ನು, ಅದೇ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ದೇವರನ್ನು ಕಳಿಸಿ ಹೋಗು ನಾಶ ಮಾಡು ಅಂತ ಕಳಿಸಿದ್ರು. ಸ್ವಯಂ ಕೃಷ್ಣ ತಾನು ಕಳಿಸಿದಂತಹ ರೂಪ ಅದು ಹೋಗಿ ಅಶ್ವತ್ಥಾಮಾಚಾರ್ಯರು ಕಳಿಸಿದ ರೂಪವನ್ನು ತಗ್ಗಿಸಿತು, ಒಳಗಿರತಕ್ಕಂಥ ಗರ್ಭವನ್ನು ಬದುಕಿಸಿತು. ಇದು ಆಶ್ಚರ್ಯ ಅಂತ ಹೇಳಬೇಕು, ಅನಾಶ್ಚರ್ಯ ಅಂತ ಹೇಳಬೇಕು. ಭೀಮಸೇನಂತ ಇದೆ, ಇದೇನು ಆಶ್ಚರ್ಯ ಅಲ್ಲ, ಬೇರೆಯವರಿಗೆ ಇದು ಆಶ್ಚರ್ಯದಂತೆ ಕಾಣಬಹುದು. ಇಷ್ಟೆಲ್ಲ ಕೃಷ್ಣ ಮಾಡಿ ಪಾಂಡವರ ಸಂತತಿಯನ್ನು ಉಳಿಸಿ ಇನ್ನು ನಾನು ಹೊರಡ್ತೇನೆ ಅಂತ ಗಾಡಿ ಹತ್ತಿ ಹೊರಟಾಗ ಹಿಂದಿನಿಂದ ಎಲ್ಲರೂ ಬಂದಿದ್ದಾರೆ. ಕುಂತಿ ವಿಶೇಷವಾಗಿ ಎಲ್ಲರ ಪರವಾಗಿ ಕುಂತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮಾಯಾ ಜವನಿಕಾ ಛನ್ನಂ ಅಜ್ಞ ಅಧೋಕ್ಷಜ. ನಾವೆಲ್ಲ ಎಂಥವರು ಅಂತಂದರೆ ಸ್ತ್ರೀಯ ಅಂತ ಒಂದು ಮಾತು ಪ್ರಯೋಗ ಮಾಡಿದ್ದಾಳೆ. ಮಾಯಾ ಜವನಿಕಾ ಛನ್ನ ಅಂತ ಒಂದು ಶಬ್ದ ಪ್ರಯೋಗ. ಜವನಿಕಾ ಅಂತಂದರೆ ಪರದೆ. ಪರದೆ ಅಡ್ಡ ಇದೆ ಈ ದಿವಸ ಅಂತ. ಅದು ಎಷ್ಟು ಪರದೆ ಅಂತ ಕೇಳಿದರೆ 2 ಪರದೆ ಅಡ್ಡ ಇದೆ. ಆದ್ದರಿಂದ ಚಟುವಟಿಕೆ ಕಾಣಿಸುತ್ತೆ, ನೀನು ಕಾಣಿಸೋಲ್ಲ. ಆ 2 ಪರದೆಯ ಹೆಸರು ಏನು? ಒಂದು ಜೀವಾಚ್ಛಾದಿಕ, ಇನ್ನೊಂದು ಪರಮ ಆಚ್ಛಾದಿಕ ಅಂತ 2 ಪರದೆಯ ಹೆಸರು. ನಾಟಕದಲ್ಲಿ ಇರುತ್ತಲ್ಲ, ಇದೊಂದು ನಾಟಕನೇ ತಾನೆ ನಮ್ಮದು ನಿಮ್ಮದು. ಅವಾಗ ಕುಣಿಸ್ತಾನೆ, ನಾವು ಕುಣಿತೇವೆ. ರುದ್ರ ತಂತಿಚರೋ ಯಥಾ ಅಂತ ರುದ್ರದೇವರಿಗೇನು ಶಾಸ್ತ್ರಕರೊಂದು ಮಾತು ಹೇಳಿಬಿಟ್ರು. ತಂತಿಚರಹ ಅಂತ ರುದ್ರದೇವರಿಗೆ ಹೆಸರಂತೆ. ಮೊನ್ನೆ ನೋಡಿದ್ದೇವಲ್ಲ, ಪಾಶದಿಂದ ಕಟ್ಟಿದ ಕ್ರಮ ಎಲ್ಲ ನೋಡಿದ್ದೇವಲ್ಲ. ಈ ಸಂದರ್ಭದಲ್ಲಿ ಶಾಸ್ತ್ರಕಾರ ರುದ್ರದೇವರಿಗೆ ಕೊಟ್ಟಿರತಕ್ಕಂತಹ ಮಾತು ತಂತಿಚರಹ. ತಂತಿ ಅಂದರೆ ಏನು? ತಂತಿ ಅಂತಂದ್ರೆ ಹಗ್ಗ, ಗೊತ್ತಲ್ಲ ತಂತಿ. ತಂತಿ ಅಂದ್ರೆ ಹಗ್ಗ. ಚರ ಅಂದ್ರೆ ಏನು? ಚರ ಅಂದ್ರೆ ನಡೆಯುವುದು. ಒಟ್ಟಿಗೆ ಏನಾಯ್ತು? ತಂತಿಯಿಂದ ಚರ. ಹಗ್ಗ ಯಾರ ಕೈಯಲ್ಲಿ ಉಂಟು? ಭಗವಂತನ ಕೈಯಲ್ಲಿ ಉಂಟು ಹಗ್ಗ. ಅದರಿಂದ ಏನ್ ಮಾಡ್ತಾನೆ? ಚಾರಯತಿ, ರುದ್ರದೇವರನ್ನು ನಡೆಸ್ತಾನೆ ಅಂತೆ ಭಗವಂತ. ದೇವರು ಕಾಣಿಸೋಲ್ಲ, ರುದ್ರದೇವರು ನಡೆಯುವುದು ಕಾಣುತ್ತೆ. ಗೊಂಬೆ ಆಟದಲ್ಲಿ ಅಷ್ಟೇ ತಾನೆ, ಗೊಂಬೆಯಾಟವಯ್ಯ ಬ್ರಹ್ಮಾಂಡ. ನಾವು ಕುಣಿತೇವೆ, ಕುಣಿಸುವವನು ಕಾಣೋಲ್ಲ, ಹಗ್ಗನು ಕಾಣೋಲ್ಲ. ಯಾಕೆ? ಪರದೆ ಅಡ್ಡ ಉಂಟಲ್ಲ, ಅವ ಪರದೆ ಹಿಂದೆ ಕೂತಿರ್ತಾನಲ್ಲ, ಅದಕ್ಕೆ ನಮ್ಮಲ್ಲಿ ಗೊಂಬೆಯಾಟ ಅಂತಲೂ ಒಂದು ಬಂದದ್ದು. ಇದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೋಸ್ಕರನೇ ಈಗ ಎಷ್ಟು ಪ್ರೋತ್ಸಾಹ ಉಂಟು, ಪ್ರೋತ್ಸಾಹ ಇಲ್ಲ ಅಂತ ಬೇರೆ ವಿಚಾರ. ಪ್ರೋತ್ಸಾಹ ಇಲ್ಲ ಅಂತ ಯಾರೋ ಹೇಳಿದ್ರು, ನಾನಂದೆ ಒಳ್ಳೇದಾಯ್ತು ಅಂದೆ. ಯಾಕೆ? ನಿತ್ಯ ಜೀವನ ನಮ್ದು ಗೊಂಬೆಯಾಟನೇ, ಪುನಃ ಅದಕ್ಕೆ ಯಾಕೆ ಪ್ರೋತ್ಸಾಹ? ಇಲ್ಲಿಯೂ ಅಷ್ಟೇ, ಹಗ್ಗ ಏನು ಕಾಣೋಲ್ಲ, ಕುಣಿಸುವವನು ಕಾಣೋಲ್ಲ, ಕುಣಿಯೋರು ಮಾತ್ರ ಕಾಣ್ತಾ ಇದ್ದೇವೆ ನಾವು. ಇದು ಒಂದು ಗೊಂಬೆಯ. ರುದ್ರ ತಂತಿಚರಹ. ಆ ರುದ್ರದೇವರಿಗೇನೆ ಭಗವಂತ ತಾನೊಂದು ಹಗ್ಗ ಹಾಕಿ ರುದ್ರದೇವರನ್ನು ಚಾರಯತಿ, ಆಚೀಚೆ ಸಂಚಾರ ಮಾಡಿಸ್ತಾ ಇದ್ದಾನೆ. ಕುಂತಿ ಅಂತ ಇದ್ದಾಳೆ, ಏನಿದು
ಕಾಣಿಸ್ತಾ ಇಲ್ಲ. ನೀನು ನಿನ್ನ ಚರ್ಯೆ ಮಾತ್ರ ತಪ್ಪು ಅಲ್ಲ ನಮ್ಮ ಕಣ್ಣ ಮುಂದೆ. ಎರಡೆರಡು ಪರದೆ ಅಡ್ಡವಾಗಿ ಉಂಟು. ಹೊರಗಿನ ಒಂದು ಪರದೆ ಹಾಕಿರ್ತಾರಲ್ಲ, ಅದು ಮೊದಲು ಹಾಕಿರುತ್ತೆ, ಮತ್ತೊಮ್ಮೆ ಹಾಕಿದ್ರು ಅಂತ ನಾಟಕ ಮುಗಿಯಿತು ಅಂತ ಅರ್ಥ. ಆದ್ದರಿಂದ ಒಮ್ಮೆ ತೆಗೆದದನ್ನು ಬದಿಗೆ ಸರಿಸಿದ್ರೆ ಮತ್ತೆ ಒಳಗಿರತಕ್ಕಂಥ 2-3 ಪರದೆಗಳು ಮೇಲೆ ಹೋಗ್ತಾವೆ, ಕೆಳಗೆ ಬರ್ತಾವೆ, ಮೇಲೆ ಹೋಗ್ತಾವೆ, ಕೆಳಗೆ ಬರ್ತಾವೆ. ಒಮ್ಮೊಮ್ಮೆ ಪರದೆ ಸರಿದಾಗ ದೇವ್ರು ಇದ್ದಾನ್ರಿ ಅಂತ ಅನ್ನುತ್ತೆ, ಪುನಃ ಪರದೆ ಬಿದ್ದಾಗ ನಾನೇ ಅಷ್ಟೇ. ಇದಕ್ಕೆ ನಾಟಕ ಅಂತ ಹೆಸರು. ಅಲ್ಲಿ ಒಮ್ಮೊಮ್ಮೆ ಬರೋದಿಲ್ವ, ನಮ್ಮ ತಲೆಯಲ್ಲಿ ಪಿತ್ತ ಏರಿದಾಗ ನಮ್ಮ ತಲೆಯಲ್ಲಿ ಬರೋದಿಲ್ವ, ನಾನು ಮಾಡಿದ್ದು ಗೊತ್ತಾ ನಿಮಗೆ, ಎಷ್ಟು ಲಕ್ಷ ಖರ್ಚು ಮಾಡಿ ನಾನು ಮನೆ ಕಟ್ಟಿದ್ದೇನೆ ಗೊತ್ತಾ ನಿಮಗೆ ಅಂತ ಬರುತ್ತಲ್ಲ. ಅದೇನಾಗಿದೆ ಗೊತ್ತಾ, ಪರದೆ ಪುನಃ ಹಾಕಿದ್ದು ಅಂತ ಅರ್ಥ. ಪರದೆ ಸರದು ಅಂತಂದ್ರೆ ಎಲ್ಲ ದೇವರು ಮಾಡಿಸಿದ್ದು. 2 ಪರದೆ ಉಂಟು ಈ ದಿವಸ. ಒಂದು ಪರದೆ ಹೆಸರು ಜೀವಾಚ್ಛಾದಿಕ, ಇನ್ನೊಂದು ಪರದೆ ಹೆಸರು ಪರಮ ಆಚ್ಛಾದಿಕ. ಒಂದು ಜೀವನಿಗೆ ಆಚ್ಛಾದನೆ ಉಂಟು, ಹೌದು. ಆದ್ರಿಂದಲೇ ವಿವೃಣತೆ ತನೂಂ ಸ್ವಾಂ ಉಪನಿಷತ್ತೊಂದು ಮಾತು ಹೇಳಿತು. ತನ್ನ ಸ್ವರೂಪವನ್ನು ಜೀವನಿಗೆ ತೋರಿಸಿಕೊಡ್ತಾನೆ. ಜೀವ ತುಂಬ ತಪಸ್ಸು ಮಾಡಿದ, ಧ್ಯಾನಕ್ಕೆ ಕೂತ, ಸಮಾಧಿ ಅವಸ್ಥೆಯಲ್ಲಿ ಕೂತ. ಆವಾಗ ದೇವರು ಕಾಣಿಸಿಕೊಂಡು ಮಾಡಿದ್ದೇನು, ಏನು ಮಾಡಿದ್ರೆ ಇವನಿಗೊಂದು ಆಚ್ಛಾದನೆ ಉಂಟಲ್ಲ, ಜೀವನಿಗೊಂದು ಆವರಣ ಉಂಟಲ್ಲ, ಆ ಆವರಣವನ್ನು ತೆಗೆದ. ಯಾವಾಗ ತೆಗೆದ? ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಆ ಆವರಣವನ್ನು ತೆಗೆದ. ಆವರಣದ ಹೆಸರೇನು? ಲಿಂಗ ದೇಹ ಅಂತ ಆವರಣದ ಹೆಸರು. ಆ ಆವರಣವನ್ನು ತೆಗೆದ. ಏನಾಯಿತು? ಜೀವನಿಗೆ ಆಚ್ಛಾದಕವಾದ್ದು ಆವರಣ ಹೋಯಿತು. ನಮಗೆಲ್ಲ ಗೊತ್ತಲ್ಲ, ಅಪರೋಕ್ಷ ಜ್ಞಾನ ಆಗುತ್ತೆ, ದೇವರನ್ನು ಕಾಣುತ್ತೇವೆ. ಅಪರೋಕ್ಷ ಜ್ಞಾನ ಆದಾಗ ದೇವರನ್ನು ಕಾಣುತ್ತೇವೆ. ನಾವು ನೀವು ಮಾತಾಡುವಂತೆ, ನಾವು ನೀವು ನೋಡಿಕೊಳ್ಳುವಂತೇನೆ ದೇವರ ಜೊತೆ ಮಾತಾಡ್ತೇವೆ, ದೇವರ ಜೊತೆ ವ್ಯವಹಾರ ಮಾಡ್ತೇವೆ. ಆದರೂ ಮಧ್ಯೆ ಮಧ್ಯೆ ಒಂಚೂರು ದೇವರ ಜೊತೆ ಪಿಕಲಾಟನ್ನು ನಡೀತಿರುತ್ತೆ. ಸರಿ, ಕೊನೆಗೆ ಒಂದು ದಿವಸ ಚತುರ್ಮುಖನ ಒಟ್ಟಿಗೆ ಹೋಗಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಲಿಂಗ ದೇಹ ಭಂಗಾದ್ರೆ ಪೂರ್ತಿ ಹೋಯಿತು. ನಾನು ಯಾರು ಅಂತ ಆವಾಗ ನಮಗೆ ಚೆನ್ನಾಗಿ ಗೊತ್ತಾಯ್ತಲ್ವ. ಇದಕ್ಕೇನು ಹೆಸರು? ಜೀವನಿಗೆ ಆಚ್ಛಾದಕವಾದ ಪರದೆ ಹೋಯಿತು. ಇನ್ನೊಂದು ಉಂಟು, ಯದ್ಯಪಿ ಪರದೆ ಹೋಗಿದೆ, ಒಳಗಿನಿಂದ ನಾನು ಏನು ಅಂತ ಗೊತ್ತಾಯಿತು, ಆದರೂ ಕೂಡ ಒಳಗೆ ಇದ್ದಂತಹ ನೆಮ್ಮದಿ ಉಣ್ಲಿಕ್ಕೆ ಆಗ್ತಾ ಇಲ್ಲ, ನೆಮ್ಮದಿ ಉಣ್ಲಿಕ್ಕೆ ಸಿಗ್ತಾ ಇಲ್ಲ. ಇಲ್ಲೇ ಒಳಗಿನಿಂದ ನೆಮ್ಮದಿ ಉಂಟು, ಸ್ವರೂಪದಲ್ಲೇ ಸುಖ ಉಂಟು, ಉಣ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅವನದ್ದು ಮತ್ತೊಂದು ಆಚ್ಛಾದನೆ ಉಂಟು, ಅವನಿಂದ ಬಂದ ಇನ್ನೊಂದು ಆವರಣ ಉಂಟು. ಅದಕ್ಕೆ ಪರಮಾಚ್ಛಾದಿಕ ಅಂತ ಹೆಸರು. ಆ ಪರಮನಿಂದ ಬಂದಿರತಕ್ಕಂಥ ಆಚ್ಛಾದನೆ ಏನದ ಆಚ್ಛಾದನೆ? ಆ ಆವರಣದ ಹೆಸರೇನು? ಅವನ ಇಚ್ಛೆ. ಯದ್ಯಪಿ ನಮ್ಮ ನೋಡಿ, ದೀಪ ಉಂಟು, ದೀಪಕ್ಕೊಂದು ಪಾತ್ರೆ ಬೋರಲು ಹಾಕಿದ್ದೇವೆ ಅಂತ ಇಟ್ಟುಕೊಳ್ಳೋಣ, ಲಿಂಗ ದೇಹದಂತೆ ಉಂಟು ಅಂತ ಭಾವಿಸೋಣ. ಸರಿ, ಏನು, ನಾವು ಬಂದವರು ಆ ಮಡಕೆಯನ್ನು ತೆಗೆದೆವು, ದೀಪ ಕಾಣಿಸಲಿಕ್ಕೆ ಶುರುವಾಯ್ತಲ್ಲ. ಅದೇ ರೀತಿಯಲ್ಲಿ ಜೀವನಿಗೆ ಲಿಂಗ ದೇಹ ಅಂತ ಒಂದು ಮಡಕೆ ಅಂತ ಆವರಣ ಇತ್ತು. ಸರಿ, ಚತುರ್ಮುಖ ಬಂದ, ವಿರಜಾನದಲ್ಲಿ ನಮ್ಮನ್ನೆಲ್ಲ ಮುಳುಗಿಸಿ ತೆಗೆದಾಗ ಆ ಮಡಕೆ ಒಡೆದು ಹೋಯಿತು. ಆವಾಗ ಒಳಗಿದ್ದಂತಹ ಜೀವ ಪೂರ್ತಿ ಬೆಳಕಿಗೆ ಬರಬೇಕಿತ್ತಲ್ಲ, ಪೂರ್ತಿ ಕಾಣಿಸ್ಬೇಕಿತ್ತಲ್ಲ, ಇಲ್ಲ, ಕಾಣಿಸುವುದಿಲ್ಲ, ಪೂರ್ತಿ ಕಾಣಿಸುವುದಿಲ್ಲ. ಇಲ್ಲಿ ಲೋಕದಲ್ಲಿ ದೀಪ ಆದರೂ ಪೂರ್ತಿ ಕಂಡೀತು, ಆದರೆ ಒಳಗಿರತಕ್ಕಂಥ ಜೀವ ಪೂರ್ತಿ ಕಾಣಿಸೋಲ್ಲ. ಯಾಕೆ? ದೇವರಂತ ಇದ್ದಾನಂತೆ. ಅದು ಆ ಲಿಂಗದೇಹ ಅಂತ ಮಡಕೆ ಇತ್ತಲ್ಲ, ಅದನ್ನು ಯಾರು ತೆಗೆದದ್ದು? ಚತುರ್ಮುಖ ತೆಗೆದದ್ದು. ನಿಲ್ಲು. ಯಾಕೆ ಅಂದ. ಇನ್ನೂ ಕೂಡ ನನ್ನ ಚಿತ್ತಕ್ಕೆ ಬರಲಿಲ್ಲ ನೀನು ಇಲ್ಲಿಗೆ ಬರಬೇಕು ಅಂತ. ಅಧ್ಯಾಪಕರು ಪ್ರಾಂಶುಪಾಲರ ಕೊಠಡಿಗೆ ದಬ್ಬಿದ್ರು. ಹೋದ, ಪ್ರಾಂಶುಪಾಲರ ಕೊಠಡಿಗೆ ಹೋದ. ಲಿಂಗದೇಹ ಭಂಗಾದಂತೆ ಪ್ರಾಂಶುಪಾಲರ ಕೊಠಡಿಗೆ ಹೋದ. ಪ್ರಾಂಶುಪಾಲರು ಕುರ್ಚಿಯಲ್ಲಿ ಕೂತಿದ್ದಾರೆ, ಇವ ಎದುರಿಗೆ ನಿಂತಿದ್ದಾನೆ. ಪ್ರಾಂಶುಪಾಲರು ಒಮ್ಮೆ ಹೀಗೆ ನೋಡಿದ್ರು, ತಂದೇನೋ ಬರವಣಿಗೆ ಅದರಲ್ಲೇ ಇದ್ದು. ಇವ ಏನು ಮಾಡಬೇಕು? ಇನ್ನು ಪ್ರಾಂಶುಪಾಲರ ಕೃಪಾ ದೃಷ್ಟಿ ಇವನ ಮೇಲೆ ಬಿದ್ದಿಲ್ಲಲ್ಲ, ಆ ಆಚ್ಛಾದನೊಂದು ಹಾಗೇ ಉಂಟಲ್ಲ, ಆದ್ರಿಂದ ಇವ ಹೋದ ಕೆಲಸ ಇನ್ನೂ ಆಗಿಲ್ಲ. ಇವ ಕಾಯ್ತಾ ಇರಬೇಕು, ಎಷ್ಟೊತ್ತಿಗೆ ಆಗುತ್ತಪ್ಪ, ಎಷ್ಟೊತ್ತಿಗೆ ಈ ಪ್ರಾಂಶುಪಾಲರು ಕಣ್ಣು ತೆರೀತಾರೆ ನನ್ನ ಮೇಲೆ ಅಂತ. ಉಂಟಾ ಲೋಕದಲ್ಲಿ? ಪ್ರಾಂಶುಪಾಲರು ಅಂತ ಹೇಳಿದ್ದು ಮಕ್ಕಳಿಗೆ, ನೀವೆಲ್ಲ ಅರ್ಜಿ ಹಿಡ್ಕೊಂಡು ಗುಜರಾಯಿಸಲಿಕ್ಕೆ ಹೋಗ್ತೀರಲ್ಲ ಕಚೇರಿಗಳಿಗೆ, ಇಲ್ಲೆಲ್ಲ ಯಾರೋ ಒಬ್ಬ ಅರ್ಜಿ ಹೇಗೆ ಬರೀಬೇಕು ಅಂತ ಎಲ್ಲ ಬರೆದು ಕೊಟ್ಟ, ದೊಡ್ಡ ಅರ್ಜಿ ಬರೆದು ಕೊಟ್ಟ, ಅದರಲ್ಲಿ ಮತ್ತೊಂದು ಪುಟ್ಟದೇನೋ ಕಾಗದನೂ ಇಟ್ಟ. ಅದನ್ನೆಲ್ಲ ಹಿಡ್ಕೊಂಡು ನೀವು ಕಚೇರಿಗೆ ಹೋಗ್ತೀರಿ. ಕಚೇರಿಯಲ್ಲಿ ಕೂತಿರ್ತಾನೆ ಅವ, ಹೀಗೆ ನಿಮ್ಮನ್ನು ನೋಡ್ತಾನೆ, ಒಮ್ಮೆ ಕೈ ಒಮ್ಮೆ ನೋಡ್ತಾನೆ. ಕೈಯಲ್ಲಿ 2 ಚೀಟಿ ಇತ್ತು, ಕೃಪಾದೃಷ್ಟಿ ಬೇಗ ಬೀಳುತ್ತೆ. ಒಂದೇ ದೊಡ್ಡ ಅರ್ಜಿ ಗುಜರಾಯಿಸಲಿಕ್ಕೆ ಬಂದದ್ದು ಒಂದೇ ಇರುವುದು ಅಂತಾದರೆ ಹೀಗೆ ನೋಡಿದ,
ತನ್ನ ಬರವಣಿಗೆಯಲ್ಲೇ ಶುರು ಮಾಡಿದ. ಇನ್ನು ಕೃಪಾದೃಷ್ಟಿ ಬಿದ್ದಿಲ್ಲಲ್ಲ, ಅದೇ ರೀತಿ ಭಗವಂತನ ಕೃಪಾದೃಷ್ಟಿ ಪಕ್ಕ ಬೀಳೋಲ್ಲ. ಅವನದ್ದೊಂದು ಇಚ್ಛೆ ಅವನ ಮನಸ್ಸಿಗಿನ್ನೂ ಬರಲಿಲ್ಲ, ಇವನನ್ನು ಒಳಗೆ ತೆಕೊಳ್ಳೋಣ ಅಂತ ಇನ್ನೂ ಅವನ ಮನಸ್ಸಿಗೆ ಬರಲಿಲ್ಲ. ಅದನ್ನು ಏನು ಅಂತ ಕರೆದ್ರು? ಪರಮನ ಆಚ್ಛಾದನೆ ಅಂತ ಕರೆದ್ರು, ಪರಮಾಚ್ಛಾದಿಕ ಅಂತ ಕರೆದ್ರು. ಪರಮ ಭಗವಂತ ಅವನ ಆಚ್ಛಾದನೆ ಅದಿನ್ನೂ ಸರಿಯಿಲ್ಲ. ಅದು ಸರಿಯಿತೋ, ಕೃಪಾದೃಷ್ಟಿ ಬಿತ್ತು, ಸರಿಯಿತೋ, ಆಮೇಲೆ ಒಳಗಿದ್ದಂಥ ನಮ್ಮ ಪೂರ್ಣ ನೆಮ್ಮದಿ ನಮಗೆ ಉಣ್ಲಿಕ್ಕೆ ಸಿಗುತ್ತೆ. ಹಾಗಾದರೆ 2 ಪರದೆ ಉಂಟು ಅಂತಾಳೆ ಕುಂತಿ ಕೃಷ್ಣನ ಹತ್ರ, ಅದನ್ನು ಸರಿಸು. ಆದ್ರಿಂದಲೇ ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ದಾಸರದೊಂದು ಹಾಡು ಉಂಟಲ್ಲ, ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ, ಎಂದಿಗಾ ನಿನಗೆ ಖುಷಿ ಬಂದಾಗ ಕಾಯೋ ಶ್ರೀನಿವಾಸನೇ. ಮೊದಲು ವೆಂಕಟೇಶ ಅಂದ್ರು, ಆಮೇಲೆ ಶ್ರೀನಿವಾಸ ಅಂದ್ರು. ಮೊದಲು ಹೇಳಿದ ಶಬ್ದವನ್ನು ಮತ್ತೊಮ್ಮೆ ಹೇಳಿದರೆ ಪ್ರಾಸಕ್ಕೆ ಅನುಕೂಲ ಆಗ್ತಿತ್ತಲ್ಲ. ಆದ್ರೆ ಮೊದಲು ವೆಂಕಟೇಶ ಅಂದ್ರು, ಮತ್ತೆ ಶ್ರೀನಿವಾಸ ಅಂದ್ರು. ಏನರ್ಥ ಗೊತ್ತಾ? ವೆಂಕಟೇಶ ಜೀವಾಚ್ಛಾದಿಕವಾದ ಹೋಯಿತು ವೆಂಕಟೇಶ, ಮತ್ತೆ ಪರಮಾಚ್ಛಾದಿಕವಾದ ಉಳ್ಕೊಂಡಿದೆ ಶ್ರೀನಿವಾಸ. ಯಾವಾಗ ತೆಗೆಯುತ್ತೀಯೋ? ಶ್ರೀನಿವಾಸ ಶಬ್ದದ ಅರ್ಥ ಹಾಗೆ, ವೆಂಕಟೇಶ ಶಬ್ದದ ಅರ್ಥ ಹೀಗೆ. ವೆಂಕಟೇಶ ಶಬ್ದದ ಅರ್ಥ ಏನು ಗೊತ್ತಾ? ಜೀವನಿಗೆ ಆಚ್ಛಾದಕವಾದ್ದನ್ನು ತೆಗೆದವನು ಅಂತ ಅರ್ಥ ವೆಂಕಟೇಶ ಅಂದ್ರೆ. ಶ್ರೀನಿವಾಸ ಶಬ್ದದ ಅರ್ಥ ಏನು ಗೊತ್ತಾ? ನಿನ್ನ ಇಚ್ಛೆ ಯಾವಾಗ ಕೊಡುತ್ತೀಯೋ ಅಂತ ಶ್ರೀನಿವಾಸ ಶಬ್ದಕ್ಕರ್ಥ. ವೆಂಕಟೇಶ ಶಬ್ದಕ್ಕರ್ಥ ಗೊತ್ತಲ್ವೋ? ವೇಂ ಪಾಪಂ ಕಟಯತಿ ಇತಿ ವೆಂಕಟೇಶ ಅಂತಲ್ವೋ ನಾವು ಹೇಳುವುದು. ವೇಮ್ ಅಂದ್ರೆ ಪಾಪಂ, ಪಾಪಂ ಅಂದ್ರೆ ಲಿಂಗದೇಹವನ್ನು ಕಟಯತಿ ಅಂದ್ರೆ ಕತ್ತರಿಸುವವ ಅಂತ ಅರ್ಥ. ಹಾಗಾದ್ರೆ ಏನರ್ಥ? ನಮಗೆ ಆವರಣಕವಾಗಿರತಕ್ಕಂಥ ಲಿಂಗದೇಹವೆಂಬ ಕಶ್ಮಲವನ್ನು ಕಟಯತಿ, ಕಟ ಅಂತ ಕತ್ತರಿಸಿ ಚೆಲ್ಲುವವನು ವೆಂಕಟೇಶ. ಮಹಾರಾಯ, ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ. ವಿರಜಾನದಲ್ಲಿ ಸ್ನಾನ ಮಾಡತಕ್ಕಂತಹ ಸಮಯ ಬಂತು, ನೀನು ವೆಂಕಟೇಶನಾಗಿ ಬರ್ತೀಯ. ಈಗ ಚತುರ್ಮುಖನ ಒಳಗಿದ್ದುಕೊಂಡು ಎನ್ನ ಲಿಂಗದೇಹಕ್ಕೆ ಕತ್ತರಿ ಹಾಕುತ್ತೀಯ, ವೆಂಕಟೇಶನಾಗಿ ಬರ್ತೀಯ. ಸರಿ, ಕತ್ತರಿದೆ, ವೆಂಕಟೇಶ ಆದಿ. ಪ್ರಾರಬ್ಧ ಮುಗಿದ ಕೂಡಲೇ ಅದು ಆಗಲೇಬೇಕು. ಪ್ರಾರಬ್ಧ ಮುಗಿಯಿತು, ವಿರಜಾನದಲ್ಲಿ ಸ್ನಾನ ಆಯಿತು, ವೆಂಕಟೇಶನಾಗಿ ಬಂದ, ಕತ್ತರಿ ಹಾಕಿದ, ಲಿಂಗದೇಹ ಹೋಯ್ತಲ್ವೋ. ಆದ್ರೆ ಏನ್ ಮಾಡೋಣ? ಇನ್ನೂ ಅವನ ಚಿತ್ತಕ್ಕೆ ಬಂದಿಲ್ಲ, ಇನ್ನೂ ಅವನ ಮನಸ್ಸು ಮಾಡಿಲ್ಲ. ಇವ ಪೂರ್ಣ ನೆಮ್ಮದಿಯನ್ನು ಅನುಭವಿಸಲಿ ಅಂತ ಮನಸ್ಸು ಮಾಡಿಲ್ಲ. ಆವಾಗನಬೇಕು ಶ್ರೀನಿವಾಸ ಅಂತ ಅನ್ನಬೇಕು. ಶ್ರೀನಿವಾಸ ಅಂತಂದಾಗ ಸ್ವಲ್ಪ ಕಣ್ ತೆರೀತಾನೆ ಅಂತೆ, ಮನಸ್ಸು ಮಾಡ್ತಾನೆ ಅಂತೆ. ಏನರ್ಥ ಶ್ರೀನಿವಾಸ ಶಬ್ದದ ಅರ್ಥ? ಒಂದು ಗೊತ್ತಲ್ಲ, ಶ್ರೀ ಅಂದ್ರೆ ದುಡ್ಡು, ನಿವಾಸ ಅಂದ್ರೆ ಇಟ್ಟುಕೊಂಡವ, ದುಡ್ಡಿನ ಅಧಿಪತಿ ಅಂತ ಶ್ರೀನಿವಾಸ. ಅವ ದುಡ್ಡಿಟ್ಟುಕೊಂಡ್ರೆ ನಮಗೇನಾಯ್ತು? ಅಲ್ಲ, ನಾವು ದುಡ್ಡಿಟ್ಟುಕೊಳ್ಳಿಕ್ಕಾಗುತ್ತೆ. ದುಡ್ಡಿಟ್ಟುಕೊಂಡ್ರೆ ಕಳ್ಳರನ್ನು ಇಟ್ಟುಕೊಳ್ಬೇಕಾಗುತ್ತೆ ಅಷ್ಟೇ, ಮತ್ತೆಂಥದ್ದು? ಕಳ್ಳರನ್ನು ದರೋಡೆಕೋರನ್ನು ಇಟ್ಟುಕೊಳ್ಬೇಕು. ನಮ್ಮ ಗುರುಗಳವರು ಅವರ ಮೊದಲನ ಪರ್ಯಾಯದಲ್ಲಿ 56, 58 ಆವಾಗ ಕೃಷ್ಣನಿಗೊಂದು ಸುಧೀಂದ್ರ ತೀರ್ಥರ ನೆನಪಿಗಾಗಿ, ಶತಾಯುಷಿಗಳು ತಲೆಯಲ್ಲಿ ಕೋಡಿರುವವರು, ಪುತ್ತಿಗೆ ಮಠದವರು, ಅವರ ನೆನಪಿಗಾಗಿ ಕೃಷ್ಣನಿಗೊಂದು ಬೆಳ್ಳಿ ರಥ ಅರ್ಪಿಸಿದ್ರು ನನ್ನ ಗುರುಗಳು. ಅರ್ಪಿಸುವಾಗ ಯಾರೋ ಒಬ್ರು ಬಂದ್ರಂತೆ, ಸ್ವಾಮಿ ಏನ್ ಅದಕ್ಕೆ ಮುಗುಳಿ ಚಿನ್ನದ್ದು ಕೊಡ್ತೇನೆ ಅಂತ. ಗುರುಗಳು ಏನಂದ್ರಂತೆ ಗೊತ್ತಾ? ಆಯ್ತು ಕೊಡಿ ಅಂತ ಅಂದ್ರು ಅಂತ ನಿಮ್ಮ ತಲೆಯಲ್ಲಿ ಬಂದಿರ್ಬೋದಲ್ಲ. ಅವ್ರೇನಂದ್ರು ಗೊತ್ತಾ? ನೀವತ್ತು ಚಿನ್ನದ ಮುಗುಳಿ ಕೊಡ್ತೀರಿ, ನಾಳೆ ಕಳ್ಳರೆಲ್ಲ ಉಡುಪಿಯಲ್ಲೇ ಅಡ್ರೆಸ್ ಬಂದು ಠಿಕಾಣಿ ಹೊಡ್ತಾರೆ, ಅದರಿಂದ ಬೇಡವೇ ಬೇಡ ಚಿನ್ನದ ಮುಗುಳಿ ಅಂತಂದ್ರೆ. ಹಾಗೆ ಅವ ಸಂಪತ್ತು ಕೊಟ್ಟ ಅಂತಂದ್ರೆ ಮತ್ತೆ ಕಳ್ಳರೆಲ್ಲ ನಮ್ಮನ್ನು ಹುಡುಕೊಂಡು ಬಂದಾರು. ಹಾಗಾದ್ರೆ ಏನರ್ಥ? ನಾವನ್ನು ಸಂಪತ್ತು ಕೊಡುವಂತ ಉಪಾಸನೆ ಅಲ್ಲ. ಮತ್ತೆ ಶ್ರಿಯಂ ನಿತರಾಂ ವಾಸಯತಿ ಇತಿ ಶ್ರೀ ನಿ ವಾಸ, 3 ಶಬ್ದ ಸೇರಿ ಒಂದಾದದ್ದು. ಶ್ರೀ ನೀ ವಾಸ. ಶ್ರೀ ಅಂತ ಬರೆದು ಮೊದಲೇ ಪುಟ್ಟಗೆರೆ, ನೀ ಅಂತ ಆದ್ಮೇಲೆ ಪುನೊಂದು ಪುಟ್ಟಗೆರೆ, ಆಮೇಲೆ ವಾಸ, ಒಟ್ಟಿಗೆ 3 ಶಬ್ದಗಳು ಸೇರಿ ಒಂದಾದದ್ದು. ಶ್ರಿಯಂ ಲಕ್ಷ್ಮಿಯನ್ನು, ನೀ ಚೆನ್ನಾಗಿ, ನೀ ಅಂದ್ರೆ ನಿತರ ಅಂತ ಅರ್ಥ, ನಿತರ ಅಂತಂದ್ರೆ ಚೆನ್ನಾಗಿ ಅಂತ ಅರ್ಥ. ವಾಸಯತಿ ಅಂದ್ರೆ ಏನರ್ಥ ಗೊತ್ತಾ? ಪರಿಮಳಯತಿ ಅಂತ ಅರ್ಥ. ಲಕ್ಷ್ಮಿ ಚೆನ್ನಾಗಿ ಪರಿಮಳ ಬರುವಂತೆ ಮಾಡುವವನೇ ಅಂತ ಶ್ರೀನಿವಾಸ ಶಬ್ದದ ಅರ್ಥ. ಲಕ್ಷ್ಮಿಯನ್ನು ಚೆನ್ನಾಗಿ ಪರಿಮಳಗೊಳಿಸುವವನೇ ಅಂತ ಶ್ರೀನಿವಾಸ ಶಬ್ದದ ಅರ್ಥ ಅಲ್ವೋ? ದುಡ್ಡು ಪರಿಮಳ ಬರಬೇಕಾದ್ರೆ ದೇವರು ಬೇಕೇ ಬೇಕು, ಇಲ್ದಿರಂಥದ್ದು. ಶ್ರೀ ಅಂದ್ರೆ ದುಡ್ಡು ಪರಿಮಳ ಬರಬೇಕಲ್ಲ, ಇಲ್ದಿರ ಏನಾಗುತ್ತೆ? ನಿಮ್ಮ ದುಡ್ಡೆಲ್ಲ ವಾಸನೆ ಬರುವುದು. ಏನು ವಾಸನೆ? ಯಾರ ಮಂಡೆ ಒಡೆದು ಸಂಪಾದನೆ ಮಾಡಿದ್ದೇನು ಯಾರಿಗ್ ಗೊತ್ತು? ಆದ್ರಿಂದ ನಾನು ಅಂದಿದ್ದೆ ಅಲ್ವ, ಮಂಡೆ ಒಡೆದು ಸಂಪಾದನೆ ಮಾಡಿದ ದುಡ್ಡನ್ನು ಮಂಡೆಗೆ ಸುತ್ತ ಹಾಕಿ ಡಬ್ಬಿಗೆ ಹಾಕೋದು.
ಯಾಕೆ ಅದು ಮಂಡೆ ಹೊಡೆದೇ ಬಂದದ್ದಲ್ಲೋ, ಅದನ್ನು ಮಂಡೆ ಮೂಲಕನೇ ಹೋಗ್ಲಿ ಅನ್ನತಕ್ಕಂಥ ಧಾಟಿಯೋ ಏನು. ಹಾಗಾದ್ರೆ ಏನರ್ಥ? ನಾವು ನೀವು ಸಂಪಾದನೆ ಮಾಡತಕ್ಕಂಥ ಶ್ರೀಯಂ, ದುಡ್ಡನ್ನು ನಿತರಾಂ ವಾಸಯತಿ, ಆ ದುಡ್ಡು ಚೆನ್ನಾಗಿ ಪರಿಮಳ ಬರುವಂತೆ ಮಾಡುವ. ಶ್ರೀಯಂ, ಲಕ್ಷ್ಮಿಯನ್ನು ಚೆನ್ನಾಗಿ ಪರಿಮಳ ದೇವರ ಮೈ ಮೇಲೆ ಸರಕು ಚಂದನ ಉಂಟಲ್ಲ, ಪರಿಮಳವಾದ ಪುಷ್ಪಗಳು ಮಾಲಿಕೆ ಉಂಟಲ್ಲ, ಮೈ ತುಂಬ ಕೃಷ್ಣ ಚಂದನ ಬರೆದುಕೊಂಡಿದ್ದಾನಲ್ಲ, ಶ್ರೀಗಂಧ ಅಗರುಗಂಧ ಅದು ಇದು ಅಂತೆಲ್ಲ ಮೈಯಲ್ಲಿ ಬಡಿದುಕೊಂಡಿದ್ದಾನಲ್ಲ, ಅದು ಆ ತನ್ನ ಮೈಯಲ್ಲಿದ್ದ ಪರಿಮಳವು ಲಕ್ಷ್ಮಿಯ ಮೈಗೆ ಬರುವಂತೆ ಮಾಡುವವನು ಅಂತ ಅರ್ಥ ಶ್ರೀನಿವಾಸ ಶಬ್ದದ ಅರ್ಥ. ಶ್ರೀಯಂ, ತನ್ನ ಪತ್ನಿ ಲಕ್ಷ್ಮಿಯನ್ನು ನಿತರಾಂ ಚೆನ್ನಾಗಿ ವಾಸಯತಿ, ಪರಿಮಳ ಬರುವಂತೆ ಮಾಡ್ತಾನೆ. ಯದ್ಯಪಿ ತನ್ನ ಮೈಯಲ್ಲಿರುವುದು ಅವಳ ಬಗ್ಗೆ ಪರಿಮಳ ಬರುವಂತೆ ಮಾಡೋದಂದ್ರೆ ಲಕ್ಷ್ಮಿಯನ್ನು ಚೆನ್ನಾಗಿ ಆಲಿಂಗಿಸುವವ ಅಂತ ಅರ್ಥ. ಲಕ್ಷ್ಮೀ ಭುಜಾಂತರಗತಃ ಸ್ವರತಃ, ಲಕ್ಷ್ಮಿಯನ್ನು ಸದಾಕಾಲ ಆಲಿಂಗಿಸಿಕೊಂಡಿರುವವ ಅಂತ ಅರ್ಥ. ಆವಾಗ ಏನಾಗುತ್ತೆ? ಭಗವಂತನ ದೇಹದಲ್ಲಿದ್ದಂತಹದ್ದು ಸರಕು ಚಂದನಾದಿಗಳು ಲಕ್ಷ್ಮಿಯ ಮೈ ಮೇಲೆ ಬರುತ್ತೆ. ಲಕ್ಷ್ಮಿ ಪರಿಮಳ ಬರಲಿಕ್ಕೆ ಶುರುವಾದಳಲ್ಲ, ಶ್ರೀನಿವಾಸ. ದಾಂಪತ್ಯ ಜೀವನಕ್ಕೆ ಶ್ರೀನಿವಾಸ ಶಬ್ದದ ಉಪಾಸನೆ ಬಹಳ ಮುಖ್ಯ ಅಲ್ವೋ? ಆವಾಗೊಂದು ಹೇಳಿದ್ದೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆನ್ನತಕ್ಕಂಥದ್ದು ಎಷ್ಟು ಮುಖ್ಯವೋ ದಂಪತಿಗಳಿಗೆ ಜೀವನದಲ್ಲಿ, ಅದೇ ರೀತಿಯಲ್ಲಿ ಶ್ರೀನಿವಾಸ ಎನ್ನತಕ್ಕಂಥ ಶಬ್ದದ ಉಪಾಸನೆ ಅಷ್ಟೇ ಮುಖ್ಯ ಅಂತಾರೆ. ಹಾಗಾದ್ರೆ ಯಾವಾಗ ಲಕ್ಷ್ಮಿಯನ್ನು ಆಲಿಂಗಿಸಿಕೊಳ್ತಾನೆ? ಲಕ್ಷ್ಮಿಯ ಮೇಲೆ ಕೃಪಾದೃಷ್ಟಿ ಇದ್ದಾಗಲ್ವೋ ಲಕ್ಷ್ಮಿಯನ್ನು ಆಲಿಂಗಿಸಿಕೊಳ್ಳುವುದು ಭಗವಂತ. ಕೃಪಾದೃಷ್ಟಿ ಇತ್ತು ಅಂತಂದ್ರೆ ಅವಳ ಮೇಲೆ ಪೂರ್ತಿ ಇಚ್ಛೆ ಬಂತು ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ನೀನು ಶ್ರೀನಿವಾಸ, ಯಾವಾಗ ನನ್ನ ಮೇಲೆ ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ ಎಂದಿಗಾದರೆನ್ನ ಕಾಯೋ. ನಮಗೆ ಲಿಂಗದೇಹ ಒಡಿಲಿಕ್ಕೆ ಇಂತಹ ದಿವಸ ಅಂತ ಖಾತ್ರಿ ಉಂಟು. ಇಂತಹ ದಿವಸ ನಮ್ಮ ಲಿಂಗದೇಹ ಎಂಬ ಪಾಪ ಒಡೆದು ಹೋಗುತ್ತೆ, ಅದಕ್ಕೆ ಖಾಯಂ ಇಂತಹ ದಿವಸವೇ, ನಿಶ್ಚಿತ ದಿವಸ ಉಂಟು. ಯಾವಾಗ? ಚತುರ್ಮುಖ ಬ್ರಹ್ಮನ 100 ವರ್ಷ ಮುಗಿದ ಕೂಡಲೇ. 100 ವರ್ಷ ಮುಗಿಯುತ್ತಾ? ಮುಗಿಯಲೇಬೇಕು. ಇನ್ನೆಷ್ಟು ದಿವಸ ಉಂಟು ಸ್ವಾಮಿ ಅಂತ ಯಾರು ಕೇಳಿದರು. ಒಂದು ದಿವಸನೂ ಮುಗಿಯಲಿಲ್ಲ 100 ವರ್ಷದಲ್ಲಿ. 432 ಕೋಟಿ ವರ್ಷ ಹಗಲು ಮುಗಿಬೇಕು, 432 ಕೋಟಿ ವರ್ಷ ರಾತ್ರಿ ಮುಗಿಬೇಕು. ಹಾಗಿದ್ರೆ ಒಂದು ದಿವಸ ಅಂದ ಚತುರ್ಮುಖ, ಒಂದು ದಿವಸ ಮುಗಿಯಿತು. ನಾವೊಂದು 5 ನಿಮಿಷಕ್ಕೇನೆ ಅಂತ ಬಾಗಿ ಆಕಳಿಸಲಿಕ್ಕೆ ಶುರು ಮಾಡಿ ಬಿಡ್ತೇವೆ. ಇಷ್ಟು ಹಗಲಾದರೆ ಅಂಥದ್ದು 1 ವಾರ, ಅಂಥದ್ದು 15 ದಿವಸ, ಅಂಥದ್ದು 1 ತಿಂಗಳು, ಅಂಥದ್ದು 1 ಋತು 2 ತಿಂಗಳು, ಅಂಥದ್ದು 1 ಅಯನ 6 ತಿಂಗಳು, ಅಂಥದ್ದು 1 ವರ್ಷ, ಅಂಥದ್ದು 100 ವರ್ಷ. ಚತುರ್ಮುಖ ಆದಾಗ 100 ವರ್ಷ ಇಂಥ ದಿವಸಕ್ಕೆ ಮುಗಿಯುತ್ತೆ ಅಂತ. ನಾಡ್ದು ದಶಂಬರ 12ಕ್ಕಲ್ಲ, ಅದು 100 ವರ್ಷ ಮುಗಿಬೇಕು ಚತುರ್ಮುಖನದ್ದು. ಆ 100 ವರ್ಷ ಮುಗಿಯಿತು ಅಂತಂದ್ರೆ ನಮ್ಮ ಲಿಂಗದೇಹ ಭಂಗ ಆಗುವುದು ಖಂಡಿತ ಚತುರ್ಮುಖನ ಜೊತೆಗೆ ಸೇರಿ. ಆದರೆ ಮಾತ್ರ ಒಳಗಿದ್ದಂಥ ನೆಮ್ಮದಿಯನ್ನು ಉಣ್ಣಬೇಕು ಅಂತಾದ್ರೆ ಅವನ ಇಚ್ಛೆ ಬರಬೇಕು. ಅವನ ಇಚ್ಛೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಎಂದಿಗ. ಅದಕ್ಕೆ ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸ. ನೀನು ಶ್ರೀನಿವಾಸನಾಗಿ ಯಾವಾಗ ನನಗೆ ಬರ್ತೀಯೋದು ನಿನಗೆ ಬಿಟ್ಟದ್ದು, ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ಶ್ರೀನಿವಾಸ ಎನ್ನುವುದರಿಂದ ಅವನ ಏನು ಆಚ್ಛಾದನೆ ಉಂಟು, ನಮಗೆ ಅವನ ಇಚ್ಛೆ ಅನ್ನತಕ್ಕಂಥ ಆಚ್ಛಾದನೆ ಏನುಂಟು, ಇವನಿಗೆ ಸದ್ಯಕ್ಕೆ ಸುಖ ಸಿಗುವುದು ಬೇಡ, ಸ್ವಲ್ಪ ದಿವಸ ಹೀಗೆ ಇರಲಿ, ಮತ್ತೆ ಇವನಿಗೆ ಸುಖ ಉಣ್ಣಿಸ್ತೇನೆ ಅಂತ ಅವನ ಇಚ್ಛೆ ಏನುಂಟು, ಆ ಇಚ್ಛೆಗೆ ಪರಮಾಚ್ಛಾದಿಕ ಅಂತ ಹೆಸರು. ನಮ್ಮದೇ ಏನು ಲಿಂಗದೇಹ ಅಂತ ಉಂಟು, ನಮ್ಮ ಜೊತೆಗೇನೆ ಬಂದಿರತಕ್ಕಂಥ ಲಿಂಗದೇಹ ಅಂತ ಏನುಂಟು, ಇದಕ್ಕೆ ಜೀವಾಚ್ಛಾದಿಕ ಅಂತ ಹೆಸರು. ಕುಂತಿ ಅಂತ ಇದ್ದಾಳೆ, 2 ರೀತಿಯಾಗಿರತಕ್ಕಂತಹ ಪರದೆ ಉಂಟು ಕೃಷ್ಣ. ಇಂತಹ ಪರದೆಯಿಂದ ಕೂಡಿರತಕ್ಕಂತಹ ನಾವು ನಿನ್ನನ್ನು ಹೇಗೆ ತಾನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ? ತತ್ರಾಪಿ ಸ್ತ್ರೀಯ ವಯಂ, ಸ್ತ್ರೀಯರಾದ ನಾವು ಹೇಗೆ ತಿಳ್ಕೊಳ್ಳೋದು? ಸ್ತ್ರೀ ಮತ್ತೆ ಪುರುಷ ಶಬ್ದದ ಅರ್ಥವನ್ನು ಮೊನ್ನೆ ದಿವಸ ಸ್ವಲ್ಪ ನೋಡಿದ್ದೆವು. ಪುರುಷ ಶಬ್ದದ ಅರ್ಥವನ್ನಂತೂ ಮೊನ್ನೆ ಸ್ಪಷ್ಟವಾಗಿ ನೋಡಿದ್ದೆವು. ಸ್ತ್ರೀ ಶಬ್ದದ ಅರ್ಥ, ಸ್ತ್ರೀ ಶಬ್ದಕ್ಕೆ ಅರ್ಥನೇ ಸಂಸ್ಕೃತದಲ್ಲಿ ಒಂದೇ ಅರ್ಥ ಅಲ್ಲ, ಹೆಣ್ಮಕ್ಕಳು ಅಂತ ಸಹಜದೊಂದು ಅರ್ಥ ಉಂಟು. ಇನ್ನೊಂದು ಅರ್ಥ ಸ್ತ್ರೀ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಿಶ್ರಣವುಳ್ಳವರು ಅಂತ ಅರ್ಥ. ಸ್ತ್ರೀ ಶಬ್ದದ ಅರ್ಥವೇ ಮಿಶ್ರಣ. ಎಲ್ಲಿ ಮಿಶ್ರಣ ಉಂಟೋ ಅದನ್ನು ಸ್ತ್ರೀ ಅಂತ ಕರೆದ್ರು. ಅದು ಪುರುಷ ದೇಹದಲ್ಲಿಯೂ ಕೂಡ ಮಿಶ್ರಣ ಆಗಬಹುದು, ಹೆಣ್ಣು ಮಕ್ಕಳ ದೇಹದಲ್ಲಿಯೂ ಕೂಡ ಮಿಶ್ರಣ ಆಗಬಹುದು. ಹೆಣ್ಣು ಮಕ್ಕಳು ಕೂಡ ದಾನ ಮಾಡಬಹುದು. ಹೆಣ್ಣು ಮಕ್ಕಳು ದಾನ ಮಾಡಿದ್ರೆ ಹೆಣ್ಣು ಪುರುಷ. ಗಂಡು ಮಕ್ಕಳಲ್ಲಿ ಕೂಡ ಮಿಶ್ರಣ ಇದ್ರೆ ಗಂಡು ಸ್ತ್ರೀ. ನಾವು ದೇಹವನ್ನು ಇಟ್ಟುಕೊಂಡು ಈಗ ಹೇಳುವುದಲ್ಲ, ನಾನು ದೇಹಕ್ಕೆ ಸಂಬಂಧಪಟ್ಟ ಸ್ತ್ರೀ ಮತ್ತೆ ಪುರುಷ ಶಬ್ದ ಪ್ರಯೋಗ ಮಾಡುವುದೇ ಅಲ್ಲ, ಅದೊಂದು ಧರ್ಮವನ್ನಿಟ್ಟುಕೊಂಡು ಸ್ತ್ರೀ ಪುರುಷ ಅಂತ ಶಬ್ದ ಪ್ರಯೋಗ. ಯಾರಲ್ಲಿ ಯಾರು ಕೊಡುಗೈ ದಾನಿಯೋ ಅವನು ಪುರುಷ, ಅವಳು ಪುರುಷ.
ಯಾರಲ್ಲಿ ಮಿಶ್ರಣ ಉಂಟೋ ಅದು ಸ್ತ್ರೀ. ಹಾಗಾದ್ರೆ ಎರಡು ಕೂಡ ಧರ್ಮ ಆಯ್ತಲ್ಲ, ಒಂದು ಗುಣ ಆಯ್ತಲ್ಲ, ಗುಣಧರ್ಮವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಶಬ್ದಗಳು. ಶಾಸ್ತ್ರಕಾರರು ಏನಂದ್ರು ಅಂತಂದ್ರೆ, ವಿಪರೀತ ಜ್ಞಾನವೆಂಬ ಧರ್ಮ ಎಲ್ಲಿ ಉಂಟೋ ಅದನ್ನು, ಆ ದೇಹವನ್ನು ಸ್ತ್ರೀ ಅಂತ ಕರಿ. ಸ್ತ್ರೀ ಆದ್ರಿಂದ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲೊಂದು ಮಾತು ಉಂಟು, ಸ್ತ್ರೀ ಸಂಗ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತ ಆತ್ಮವಾನ್. ಮೇಲ್ನೋಟಕ್ಕೆ ನೋಡಿದಾಗ ಏನರ್ಥ ಬರುತ್ತೆ ಅಂದ್ರೆ, ಹೆಣ್ಮಕ್ಕಳ ಸಂಘ ಯಾರು ಮಾಡಿದ್ದಾರೋ, ಅವರ ಸಂಪರ್ಕ ಯಾರು ಮಾಡಿದ್ದಾರೋ ಅವರ ಸಂಪರ್ಕವನ್ನು ಬಿಟ್ಟು ಬಿಡು ಅಂತ, ಹೀಗೆ ಮೇಲ್ನೋಟದ ಅರ್ಥ. ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಹೆಂಡತಿಯನ್ನು ಕಟ್ಟಿಕೊಂಡದ್ದು ಯಾಕೆ ಅಂತ ಯಾರೋ ಕೇಳಿದರು. ಆದರೆ ನಿಜವಾಗಿ ಅದರ ಅರ್ಥ ಏನು? ವಿಪರೀತ ಜ್ಞಾನ ಉಳ್ಳವರು ಯಾರೋ, ದೇವರ ಬಗ್ಗೆ ವಿಪರೀತ ಜ್ಞಾನ ಉಳ್ಳವರು ಯಾರೋ, ಅವರ ಸಂಪರ್ಕ ಯಾರಿಗುಂಟೋ, ಅವರ ಸಂಪರ್ಕ ಯಾರಿಗುಂಟು ಅವರನ್ನು ದೂರದಿಂದ ಬಿಟ್ಟು ಬಿಡು. ಯಾಕೆ? ನಿನಗೂ ಕೂಡ ದೇವರ ಬಗ್ಗೆ ವಿಪರೀತ ಜ್ಞಾನ ಬಂದೀತು, ಆದ್ರಿಂದ ಅವರನ್ನು ದೂರದಲ್ಲಿಡು. ಸ್ತ್ರೀ ಶಬ್ದಕ್ಕರ್ಥ ಮಿಶ್ರಣ. ಮಿಶ್ರಣ ಅಂದರೆ ವಿಪರೀತ ಜ್ಞಾನ. ವಿಪರೀತ ಜ್ಞಾನ ಅಂದರೆ ಗೊತ್ತಲ್ಲ, ಹಗ್ಗವನ್ನು ಹಾವು ಅಂತ ತಿಳ್ಕೊಳ್ಳೋದು, ಮುತ್ತಿನ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊಳ್ಳೋದು, ಇದನ್ನು ಲಿಂಬೆ ಹಣ್ಣು ಅಂತ ತಿಳ್ಕೊಳ್ಳೋದು. ಯಾರೋ ಕೇಳಿದ್ರಂತೆ, ಆ ಸ್ವಾಮಿಗಳ ಮೇಜಿಡಿ ಲಿಂಬೆ ಪುಳಿ ವೈಕ್ ಅಂತ, ಸ್ವಾಮಿಗಳ ಮೇಜಲ್ಲಿ ಅದು ಲಿಂಬೆ ಹಣ್ಣು ಯಾಕೆ ಅಂತ. ಪ್ರಾಯಶಃ ಎಲ್ರಿಗೂ ಲಿಂಬೆ, ಅದಕ್ಕೆ ಸರಿಯಾಗಿ ದೀಪನ ಅಲ್ಲಿಂದಲೇ ಬರ್ತಾ ಉಂಟು, ಇದರ ಬಣ್ಣನೂ ಹಾಗೆ ಉಂಟು, ಉರುಟು ಉಂಟು, ಲಿಂಬೆ ಹಣ್ಣು ಯಾಕೆ? ನಾನು ಹೇಳಿದೆ ನನ್ನ ದೃಷ್ಟಿ ತೆಗೀಲಿಕ್ಕೆ, ನನ್ನ ದೃಷ್ಟಿ ತೆಗೀಲಿಕ್ಕೆ, ಇಲ್ಲ ನಿಮ್ಮ ದೃಷ್ಟಿ ತೆಗೀಲಿಕ್ಕೆ. ಯಾಕೆ ನಿಮ್ಗೆ ಯಾರಾದ್ರೂ ಹೇಳಬಾರ್ದಲ್ಲ, ಏನಪ್ಪ ಇವರು ನಿತ್ಯ ರಾಜಾಂಗಣ ಉಪನ್ಯಾಸ ಕೇಳಲಿಕ್ಕೆ ಹೋಗ್ತಾರ, ಅಬ್ಬಾ ಅಂತಂದು ಬಿಟ್ರೆ ಸಾಕು. ಕೆಲವರು ಬಾಯಲ್ಲಿ ವಿಷನೇ ಇರುವುದು. ಮತ್ತೊಂದು 10 ದಿವಸ ನಮಗೆ ಜ್ವರನೋ ಗಿರೋನೋ ಏನೋ ಬಂದು ಬರಲಿಕ್ಕೆ ಆಗೋಲ್ಲ. ಹಾಗೆ ನಿಮ್ಮ ಬಗ್ಗೆನೂ ಕೂಡ ದೃಷ್ಟಿ ಬೇಡ, ಇನ್ನು ನನ್ನ ಬಗ್ಗೆ ಯಾರಾದ್ರೂ ದೃಷ್ಟಿ ಹಾಕೋದು. ಏನಿದು ಸನ್ಯಾಸಿಗೆ 6 ಗಂಟೆಗೆ ಸರಿಯಾಗಿ ಬರುತ್ತೆ, ಬೇರೆ ಕೆಲಸವೇ ಇಲ್ಲ ಅಂತಂದು ಬಿಟ್ರೆ ಹರ ಹರ ಅಂತ ಮರಕ್ಕೆ ಯಾರಾದ್ರೂ ಮಾತಾಡ್ಲಿಕ್ಕೆ ಬರೋದು. ಅದಕ್ಕೆ ನಿಮ್ಮ ಮಧ್ಯ ಒಂದು ಲಿಂಬೆ ಹಣ್ಣಿಟ್ಟು ಬಿಟ್ರೆ, ಇದು ಎಲ್ಲಿಯ ತನಕ ಗೊತ್ತಾ? ನನಗೆ ಆಶ್ಚರ್ಯ. ಈಗ ನೀವು ಯಾರಾದ್ರೂ ಕೇಳಿದ್ರೆ ಆಶ್ಚರ್ಯ, ಯಾಕೆ ನಿಮಗೆ ಗೊತ್ತಿಲ್ಲ. ಕೊಟ್ಟವರೇ ನನ್ನ ಹತ್ರ ಕೇಳಿದ್ರು, ಸ್ವಾಮಿ ಲಿಂಬೆ ಹಣ್ಣು ಯಾಕೆ ಅಂತ. ಅದು ನನಗೆ ಆಶ್ಚರ್ಯ ಆದದ್ದು. ಹಾಗಾದ್ರೆ ನಮಗೊಂದು ವಿಪರೀತ ಜ್ಞಾನ ಬರಬೇಕಾದ್ರೆ ಹೆಚ್ಚು ಹೊತ್ತು ಬೇಡ ಅಲ್ಲ. ಇದು ಯಾರು ಕೊಟ್ಟಿದ್ರು, ಯದ್ಯಪಿ ಇಲ್ಲಿ ಕೊಟ್ಟದ್ದಲ್ಲ, ಕೊಟ್ಟದ್ದು ಬೆಂಗಳೂರಿನಲ್ಲಿ ಕೊಟ್ಟದ್ದು. ಆದ್ರೆ ಅವರು ಇಲ್ಲಿ ಊರಿಗೆ ಬಂದಿದ್ರು, ಇಲ್ಲಿ ಉಪನ್ಯಾಸಕ್ಕೆ ಅಂತ ಬಂದವರು ಇಲ್ಲೇ ಕೂತು ಅವರು ಮಠಕ್ಕೆ ಬಂದು, ಸ್ವಾಮಿ ಲಿಂಬೆ ಹಣ್ಣು ಯಾಕೆ ತಂದದ್ದು? ನಾನು ಮತ್ತೆ ಹೀಗೆ ತೋರಿಸಿದೆ, ಓಹ್ ನಾನು ಕೊಟ್ಟ ಗಡಿಯಾರನ ಅಂತ ಅಂದ್ಬಿಟ್ಟು ಮುಗಿದ. ಇದು ವಿಪರೀತ ಜ್ಞಾನ ಅಲ್ವೋ? ಈ ವಿಪರೀತ ಜ್ಞಾನ ಯಾರಲ್ಲೆಲ್ಲ ಉಂಟೋ, ಯಾವ ದೇಹದಲ್ಲಿ ಉಂಟೋ ಆ ದೇಹವನ್ನು ಸ್ತ್ರೀ ಅಂತ ಕರೆದು. ಏನರ್ಥ ಉಂಟಿಗೆ? ಸ್ತ್ರೀಯ ಕಥಂ ಜಯೇಮಹಿ ಜಾನೀಮಹ. ಸ್ತ್ರೀಯರು ಹೇಗೆ ತಿಳ್ಕೊಳ್ಳುವುದು ಅಂತಂದ್ರೆ, ಹೆಣ್ಮಕ್ಕಳಿಗೆ ದೇವರನ್ನು ತಿಳ್ಕೊಳ್ಳುವ ಅಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ವಿಪರೀತ ಜ್ಞಾನ ಉಳ್ಳವರಿಗೆ, ಮಿಶ್ರ ಬುದ್ಧಿ ಉಳ್ಳವರಿಗೆ ದೇವರನ್ನು ತಿಳ್ಕೊಳ್ಳುವ ಅಧಿಕಾರ ಇಲ್ಲ, ಅವರಿಗೆ ದೇವರ ತಿಳುವಳಿಕೆ ಬರುವುದಿಲ್ಲ ಅಂತ. ಮಿಶ್ರ ಬುದ್ಧಿ ಅಂತಂದ್ರು, ವಿಪರೀತ ಜ್ಞಾನ ಅಂತಂದ್ರು, ಮಿಶ್ರಣ ಅಂತಂದ್ರು ಒಂದೇ ಅರ್ಥ. ಅದು ಸ್ವಲ್ಪ ಕಷ್ಟ ಉಂಟು ಹೇಳಲಿಕ್ಕೆ ಹೋದ್ರೆ, ಆದರೂ ಹೇಳ್ತೇನೆ. ಯಾಕೆ? ನನ್ನ ಕ್ರಮನೇ ಹಾಗೆ. ಎಷ್ಟು ಕಷ್ಟ ಉಂಟು ಅಂತಾದ್ರೂ ಗೊತ್ತಾಗ್ಲಿ, ಅದಕ್ಕೋಸ್ಕರ ಹೇಳ್ತೇನೆ ಅಂತ. ಇದು ಅಂತಲ್ವೋ ನೀವು ತೋರಿಸಿದ್ದು ಸ್ವಾಮಿ? ಇದು ಲಿಂಬೆ ಹಣ್ಣು ಅಂತಲ್ವೋ ನೀವು ಹೇಳಿದ್ದು? ಅದರಲ್ಲಿ ಲಿಂಬೆ ಹಣ್ಣು ಎನ್ನುವುದು ಇಲ್ಲ, ಇದು ಅಂತ ಉಂಟ ಅಲ್ಲಿ? ಏನಾದ್ರೂ ಒಂದು ಉಂಟಲ್ಲ? ಏನು ಇಲ್ಲದೆ ನೀವು ಇದು ಅಂತ ಹೇಳಲಿಕ್ಕೆ ಬರುತ್ತಾ? ನಿಜವಾಗಿ ಯಾವುದೋ ಒಂದು ಇರುವ ವಸ್ತುವನ್ನಲ್ವೋ ನೀವು ತೋರಿಸಿ, ಸ್ವಾಮಿ ಇದು, ಆದರೆ ಇದು ಸರಿ ಅಲ್ವೋ? ಮತ್ತೆ ಯಾವುದು ತಪ್ಪು? ಇದು ಅಂತ ಹೇಳಿದ್ದು ತಪ್ಪಲ್ಲ. ಇದನ್ನು ನೀವು ಸ್ವಾಮಿ ಇದು ಅಂತ ಹೇಳಿದ್ದುಂಟಲ್ಲ, ಅದು ಸರಿ ಉಂಟು, ಅದು ತಪ್ಪಲ್ಲ. ಮತ್ತೆ ಎಲ್ಲಿ ತಪ್ಪಿ ಬಿದ್ದದ್ದು? ಇದನ್ನು ಇದು ಅಂತ ಹೇಳಿ ಲಿಂಬೆ ಹಣ್ಣು ಅಂತ ಹೇಳಿದ್ರಲ್ಲಿ ಆ ಅಂಶದಲ್ಲಿ ತಪ್ಪಿ ಬಿದ್ದದ್ದು ಹೊರತು, ಸ್ವಾಮಿ ಇದು ಅಂತ ನೀವು ಇಷ್ಟು ಹೇಳಿದಾಗ ನಾನು ಸುಮ್ಮನೆ ಕೊಡ್ತೇನೆ, ನಾನೇನು ಗಲಾಟೆ ಮಾಡ್ಲಿಕ್ಕೆ ಬರಲ್ಲ. ಇದು ಸರಿ, ಇದು ಸರಿ ಸರಿ. ನಾನು ಯಾವಾಗ ಗಲಾಟೆ ಮಾಡೋದು? ನಾನು ಯಾವಾಗ ತಕರಾರು ಮಾಡೋದು? ನೀವು ಇದು ಅಂತ ಹೇಳಿ ಮತ್ತೆ ಲಿಂಬೆ ಹಣ್ಣು ಅಂತ ಹೇಳಿದಾಗ ನಾನು ತಕರಾರು ಮಾಡ್ತೇನೆ. ಹಾಗಾದ್ರೆ ಇದು ಎನ್ನುವ ಅಂಶದಲ್ಲಿ ಸರಿ ಉಂಟಲ್ಲ, ಲಿಂಬೆ ಹಣ್ಣು ಎನ್ನುವ ಅಂಶದಲ್ಲಿ ಮಾತ್ರ ತಪ್ಪಿ ಬಿದ್ದದ್ದಲ್ವೋ? ಹಾಗಾದ್ರೆ ಇದು ಲಿಂಬೆ ಹಣ್ಣು ಅಂತ ಹೇಳುವಾಗ ಅಲ್ಲಿ ಮಿಶ್ರಣ ಉಂಟಾ? ಸರಿಯಾದ್ದು ಮತ್ತೆ ವಿಪರೀತವಾದ್ದು ಎರಡರದ್ದು ಮಿಶ್ರಣ ಉಂಟಾ? ಇದು ಲಿಂಬೆ ಹಣ್ಣು, ಇದು ಎನ್ನುವುದು ಸರಿ ಅಲ್ವೋ? ಲಿಂಬೆ ಹಣ್ಣು ಎನ್ನುವುದು ಮಾತ್ರ ತಪ್ಪಲ್ವ? ಪೂರ ಅರ್ಥ ಆಗಿಲ್ವಾ? ಪಾಠಕ್ಕೆ ಬನ್ನಿ, ಮಠಕ್ಕೆ ಪಾಠಕ್ಕೆ ಬನ್ನಿ.
ನೀವು ಬರುವುದಿಲ್ಲ ಅಂತ ಖಾತ್ರಿ ಉಂಟು, ಆದ್ದರಿಂದ ಧೈರ್ಯದಲ್ಲಿ. ಸ್ವಲ್ಪ ಕ್ಲಿಷ್ಟ ಇರ್ಬೋದು, ಆದರೆ ನಾವು ತುಂಬ ವಿಮರ್ಶೆ ಮಾಡಿದರೆ ವಿಪರೀತ ಜ್ಞಾನ ಅಂದರೆ ಅದು ಮಿಶ್ರವಾಗಿರತಕ್ಕಂತಹ ಜ್ಞಾನ. ಅದರಲ್ಲಿ ಸ್ವಲ್ಪ ಒಳ್ಳೆಯದು ಉಂಟು, ಸ್ವಲ್ಪ ಕೆಟ್ಟದ್ದು ಉಂಟು. ಇದು 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 ಅಂತ ನಾನು ಹೀಗೆ ರಾಗ ಎಳಿತಾ ಇದ್ರೆ ನೀವಂತೀರಿ, ಸ್ವಾಮಿ ಸರಿ, ಇದು ಸರಿ, ಮುಂದೆ ಏನು ಹೇಳಿ. ಇದು ಸರಿ, ಮುಂದೆ ಏನು ಹೇಳಿ. ಆವಾಗ ಇದು ಎನ್ನುವುದ ಅಂಶದಲ್ಲಿ ಸರಿ ಉಂಟಲ್ಲ, ಅದು ಸರಿಯಾದ ಜ್ಞಾನ ಅಲ್ವೋ. ಮುಂದೆ ಮಾತ್ರ ವಿಪರೀತ ಜ್ಞಾನ, ಲಿಂಬೆಹಣ್ಣು ಎನ್ನುವ ಅಂಶದಲ್ಲಿ ವಿಪರೀತ ಜ್ಞಾನ. ಹಾಗಾದರೆ ಇದು ಲಿಂಬೆಹಣ್ಣು ಅಂತ ಹೇಳುವಾಗ ಲಿಂಬೆಹಣ್ಣು ಎನ್ನುವ ಅಂಶದಲ್ಲಿ ವಿಪರೀತ, ಇದು ಎನ್ನುವ ಅಂಶದಲ್ಲಿ ಸರಿಯಾದ್ದು. ಹಾಗಾದರೆ ಇದು ಮತ್ತೆ ಲಿಂಬೆಹಣ್ಣು ಎರಡನ್ನು ಸೇರಿಸಿ ಇದು ಲಿಂಬೆಹಣ್ಣು ಅಂತ ಮಾಡಿ ಆವಾಗ ಸರಿಯಾದ ಜ್ಞಾನ ವಿಪರೀತ ಜ್ಞಾನ ಎರಡೂ ಸೇರಿತಲ್ಲ, ಮಿಶ್ರಣ ಆಯ್ತಲ್ಲ. ಇಂತಹ ಮಿಶ್ರಣವಾದ ಜ್ಞಾನ ಯಾರಿಗುಂಟೋ ಕೃಷ್ಣ, ಅಂಥವರಿಗೆ ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಬರೋಲ್ಲ. ಅಜ್ಞಾನಿಗಳಿಗೆ, ಅಜ್ಞಾನಿಯಾದರೂ ಲೇಸಪ್ಪ ವಿಪರೀತ ಜ್ಞಾನಕ್ಕಿಂತ ಅಲ್ವೋ. ಒಂದೇ ಕೆಲಸ, ಅಜ್ಞಾನಿ ನಮಗೆ ಎದುರು ಸಿಕ್ಕಿದ ಅಂತ ಇಟ್ಟುಕೊಳ್ಳಿ, ದೇವರ ಬಗ್ಗೆ ಏನೂ ಗೊತ್ತಿಲ್ಲ, ಅವೊಬ್ಬ ಎದುರು ಸಿಕ್ಕಿದ ಅಂತ ಇಟ್ಟುಕೊಳ್ಳಿ. ಅವನನ್ನು ಕೂಡಿಸೋದು, ನೋಡು ದೇವರಂದ್ರೆ ಹೀಗೆ 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 ಅಂತ ಉಪನ್ಯಾಸ ಮಾಡೋದು, ಮುಗಿದೋಯ್ತು. ಒಬ್ಬ ವಿಪರೀತ ಜ್ಞಾನಿ ಎದುರಿಗೆ ಕೂತ ಅಂತ ಇಟ್ಟುಕೊಳ್ಳಿ, ಅಲ್ಲಿ ಎರಡು ಕೆಲಸ ಏನು, ಮೊದಲು ಅವ ತಿಂದದ್ದನ್ನು ಕಕ್ಕಿಸಬೇಕು, ಆಮೇಲೆ ಹೊಸ್ತನ್ನು ತುಂಬಿಸಬೇಕು. ಅದಕ್ಕಂದ್ರು ವಿಪರೀತ ಜ್ಞಾನಕ್ಕಿಂತ ಅಜ್ಞಾನವೇ ಲೇಸು ಅಂತ ಯಾರೋ ಒಬ್ರು ಹೇಳಿದ್ದುಂಟು. ಆದ್ದರಿಂದ ಕೃಷ್ಣ ಕಥಂ ಪಶ್ಯೇಮಹಿ, ನಾವು ಹೇಗೆ ತಾನೇ ನಿನ್ನ ನೋಡ್ಲಿಕ್ಕೆ ಸರ್, ನಾನು ಈಗ ಹೇಳಿದೆ ನಿನ್ನ ಚಟುವಟಿಕೆ ಕಾಣುತ್ತೆ, ನೀನು ಕಾಣಿಸೋಲ್ಲ. ಯಾಕೆ? ವಯಂ ಸ್ತ್ರೀಯ. ಹಾಗಾದರೆ ನಾವೀಗ ಏನು ಮಾಡಬೇಕು? ಮೊದಲು ಪುರುಷರಾಗಬೇಕು, ಆಮೇಲೆ ಸ್ತ್ರೀತ್ವವನ್ನು ಬಿಟ್ಟು ಬಿಡಬೇಕು. ಮೊದಲು ಕೊಡುಗೈ ದಾನಿಗಳಾಗಬೇಕು, ಅಂದರೆ ನಾವು ಕರ್ಮ ಮಾಡುವವರಾಗಬೇಕು. ಆಮೇಲೆ ವಿಪರೀತ ಜ್ಞಾನವನ್ನು ಬಿಟ್ಟು ಬಿಡಬೇಕು. ಸ್ತ್ರೀತ್ವ ಅನ್ನತಕ್ಕಂಥ ವಿಪರೀತ ಧರ್ಮ ಜ್ಞಾನವನ್ನು, ದೇವರ ಬಗ್ಗೆ ವಿಪರೀತ ಜ್ಞಾನವನ್ನು ಬಿಟ್ಟು ಬಿಡಬೇಕು, ದೇವರನ್ನು ತಿಳ್ಕೊಳ್ಳಿಕ್ಕೆ ತೊಡಗಬೇಕು. ಇಷ್ಟು ಹೇಳಿ ಆದರೂ ಕುಂತಿ ಅಂತಾಳೆ, ನಿನ್ನ ಒಡನಾಟದಲ್ಲಿ ಇದ್ದದ್ದಕ್ಕೆ ಈ ದಿವಸ ನನ್ನ ಬಾಯಿಂದ ಏನಾದರೂ 4 ಮಾತು ಬಂದೀತು. ಏನದು? ಮತ್ತೇನಿಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕುಂತಿಯ ಕೊನೆಯ ಪ್ರಾರ್ಥನೆ, ಕೃಷ್ಣನನ್ನು ಕಳಿಸಿಕೊಡ್ತಾ ಇದ್ದಾಳೆ. ಪ್ರಾಯಶಃ ಇನ್ನು ಕೃಷ್ಣ ದ್ವಾರಕೆಗೆ ಬರುವ ಹಂತ ಇಲ್ಲ ಕಾಣುತ್ತೆ. ಆದ್ದರಿಂದ ಕೊನೆಯ ಪ್ರಾರ್ಥನೆ. ಆದರೆ ನಿಮ್ಮ ಜೀವನದಲ್ಲಿ ಕೊನೆಯ ಪ್ರಾರ್ಥನೆ ದೇವರಲ್ಲಿ ಯಾವಾಗ? ಪ್ರತಿ ದಿವಸನೂ ಚಾಪೆಯಲ್ಲಿ ಕೂತಾಗ ಇನ್ನೇನು ಮಲಗಬೇಕು, ನಾವು ಹರಿಸ್ಮರಣೆ ಮಾಡಿಕೊಂಡು ಮಲಗಬೇಕು ಅಂತ ನಮ್ಮಲ್ಲಿ ಉಂಟಲ್ಲ. ಹರಿಸ್ಮರಣೆ ಏನು ಅಂತ ಮಾಡಬೇಕು? ಕುಂತಿ ಹೇಳಿಕೊಟ್ಲು. ಅವಳು ಜೀವನದ ಉತ್ತರಾರ್ಧದಲ್ಲಿದ್ದಾಳೆ, ಜೀವನದ ಸಂಧ್ಯಾಕಾಲದಲ್ಲಿದ್ದಾಳೆ. ಕುಂತಿ ಕೃಷ್ಣನನ್ನು ಬೀಳ್ಕೊಡ್ತಾ ಇದ್ದಾಳೆ. ಜೀವನದ ಉತ್ತರಾರ್ಧ ಸಂಧ್ಯಾಕಾಲ ಅಂದ್ರೂ ದೇವರನ್ನು ಬೀಳ್ಕೊಳ್ಳುವುದು ಅಂತಂದ್ರೂ ಒಂದೇ ಅರ್ಥ. ರಾತ್ರಿ ಹೊತ್ತು ನಾವು ಮಲಗುವುದು ಅಂತಂದ್ರೂ ಒಂದು ರೀತಿಯಲ್ಲಿ ದೇವರನ್ನು ಬೀಳ್ಕೊಡುವುದು ಅಂತಂದ್ರೂ ಒಂದೇ ಅರ್ಥ ಅಲ್ವೋ. ರಾತ್ರಿ ಮಲಗಿದ್ರೆ ಹೆಣದಂತೆ ಬಿದ್ದಿರ್ತೇವಲ್ಲ, ನಮ್ಮ ಪ್ರಜ್ಞೆನೇ ನಮಗಿರುವುದಿಲ್ಲ ಅಲ್ಲ, ಏನು ಅಂತಲೇ ಗೊತ್ತಾಗುವುದಿಲ್ಲ. ಒಂದು ರೀತಿಯಲ್ಲಿ ದೇವರಿಂದ ವಿಯೋಗದಂತೆಯೇ ಅಲ್ವೋ. ಹಾಗಾದರೆ ಆ ವಿಯೋಗ ಬರುವ ಮೊದಲು ನಾವು ಕೊನೆಯ ಪ್ರಾರ್ಥನೆ ಕೃಷ್ಣಾಯ ವಾಸುದೇವಾಯ. ತುಂಬ ಸುಲಭದಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲ ಅರ್ಥ ನಮಗೆಲ್ಲ ಆಗುತ್ತಾ ಉಂಟು. ಕೃಷ್ಣಾಯ ವಾಸುದೇವಾಯ, ವಸುದೇವನಲ್ಲಿ ಮಗನಾಗಿ ಅವತರಿಸಿದವನೇ. ಕೃಷ್ಣಾಯ, ಒಳ್ಳೆಯ ಆಕರ್ಷಣೆ ಉಳ್ಳವನೇ. ಭೂಮಿಯ ದುಃಖವನ್ನು ಪರಿಹರಿಸುವುದಕ್ಕೋಸ್ಕರವೇ ಬಂದವನೇ. ಕೃಷ್ಣ, ಕೃಷ್ಣ ಕೃಷಿಗೆ ಯೋಗ್ಯವಾದ್ದು ಕೃಷಿ ಯೋಗ್ಯವಾದ್ದು ಯಾವುದು ಅಂತ ಗೊತ್ತು, ಭೂಮಿ. ಸುಮ್ಮನೆ ಎಲ್ಲೆಲ್ಲೋ ಕೃಷಿ ಮಾಡೋ ಅಲ್ಲ ನಾವು. ಮತ್ತೆ ಮೊದಲದನ್ನು ಸಮತಟ್ಟು ಮಾಡಿಕೊಳ್ತೇವೆ ಆ ನೆಲವನ್ನು. ಆಮೇಲೆ ಗೊಬ್ಬರ ಹಾಕುವುದೋ, ನೀರು ಹಾಕುವುದೋ, ಬೇಲಿ ಹಾಕುವುದು, ಇದನ್ನೆಲ್ಲ ಮಾಡ್ತೇವೆ. ಇದೆಲ್ಲ ಸಮತಟ್ಟಾಯಿತು ಒಂದು ಕೃಷಿಗೆ ಯೋಗ್ಯ ಅಂತ ಅಂದಮೇಲೆ ಮತ್ತೆ ಅಲ್ಲಿ ಬೀಜ ಹಾಕ್ತೇವೆ ಅಂತ ಇದ್ದಾಳೆ ಕುಂತಿ. ಕೃಷ್ಣಾಯ, ಕೃಷಿಗೆ ಯೋಗ್ಯವಾದ ಈ ಭೂಮಿಯಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ನಾನು ಪಳಗಿಸಿದ್ದೇನೆ. ಈ ಭೂಮಿಯನ್ನು ಉಳಬೇಕಲ್ಲ, ಕಡಿಬೇಕಲ್ಲ, ಒಂದಷ್ಟು ಗೊಬ್ಬರ ಹಾಕಬೇಕಲ್ಲ, ನಾನಾ ರೀತಿಯಲ್ಲಿ ಶ್ರಮ ಪಡಬೇಕಲ್ಲ. ಆ ಭೂಮಿ ತುಂಬ ಶ್ರಮವನ್ನು ಅನುಭವಿಸ್ತಲ್ವ, ನಿಮ್ಮ ಕೈಯಿಂದ ತುಂಬ ಕಡತ ಬಡತ ಇದನ್ನೆಲ್ಲ ತುಂಬ ಅನುಭವಿಸ್ತದಲ್ವ. ಕುಂತಿ ಅಂತಾಳೆ, ಈ ದೇಹ ತುಂಬ ಕಡತ ಬಡತಗಳನ್ನು ಅನುಭವಿಸಿದೆ. ಆರಂಭದಿಂದ ಕೊನೆಯ ತನಕ ಈ ದೇಹ ಒಳ್ಳೆ ರೀತಿಯಲ್ಲಿ ಜರ್ಜರಿತಾಗಿದೆ. ಈ ದಿವಸ ಕೃಷಿಗೆ ಯೋಗ್ಯ ಆಗಿದೆ. ಬೀಜ ಯಾವುದು? ಕೃಷ್ಣ ಮಂತ್ರವೇ ಬೀಜ.
ಆ ಕೃಷ್ಣ ಮಂತ್ರ ಬೀಜ ಈಗ ಹಾಕಲಿಕ್ಕೆ ತಯಾರಾಗಿದೆ. ಹಾಗಾದರೆ ಇಷ್ಟು ಸಮಯ ಇದನ್ನು ಕೃಷಿಗೆ ಯೋಗ್ಯವಾದ್ದು ಮಾಡಿಕೊಂಡದ್ದಷ್ಟೇ. ಏನೋ ಒಂದು 4 ದಿವಸ ಏನು ಸರೋವರದಲ್ಲಿ ಮುಳುಗಿದೆವು, ಕೃಷ್ಣನಿಗೆ 4 ಪ್ರದಕ್ಷಿಣೆ ಬಂದೆವು. ಪಾಠಕ್ಕೆ ಬರಲಿಯೋ ನಾನು. ಈ ಕುಂತಿ ಜೀವನ ಪೂರ್ತಿ ಒದ್ದಾಡಿದ್ದಾಳೆ ಜೀವನದಲ್ಲಿ. ಹಾಗಾದರೆ ನಾವೀಗ ನಮ್ಮ ಜೀವನದ ಉತ್ತರಾರ್ಧದಲ್ಲಿ ನಾವೇನೋ ದೇವರು ದಿಂಡ್ರು ಅಂತ ಮಾಡಿಕೊಂಡ್ರು ತಪ್ಪಿಲ್ಲ, ನಾವು ನಾಚಬೇಕಾಗಿಲ್ಲ ಅದಕ್ಕಾಗಿ. ಯಾಕೆ ಕುಂತಿ ಅಂತ ಇದ್ದಾಳೆ, ಕೃಷಿಗೆ ಯೋಗ್ಯವಾದದ್ದೇ ಈಗ ಈ ಭೂಮಿ. ಜೀವನದ ಕೊನೆಯ ಹಂತದಲ್ಲಿ ಕೃಷಿಗೆ ನಿನ್ನ ಬೀಜ ಮಂತ್ರ ಹಾಕಲಿಕ್ಕೆ ಈಗ ಯೋಗ್ಯ ಆಗಿದೆ. ಕೃಷಿಣಾಯ, ನಾ ಅಂದರೆ ಆನಂದ. ಬೀಜ ಹಾಕಿದ ಮೇಲೆ ರೈತ ನೆಮ್ಮದಿಯಲ್ಲಿ ಇರ್ತಾನೆ, ಆನಂದದಲ್ಲಿರ್ತಾನೆ. ಮತ್ತೆ ಆ ಬೀಜವನ್ನು ಅದೇ ಆರೈಕೆ ಮಾಡ್ತಾ ಇರ್ತಾನೆ. ಅಂತೂ ಬೀಜ ಹಾಕಿ ಆಯಿತು, ನನ್ನ ಕೆಲಸ ಆಯಿತು, ಇನ್ನು ಅದರ ಬೆಳವಣಿಗೆ ಆಗಬೇಕು ಅಂತ ಇರುತ್ತೆ ತಾನೆ. ಅದೇ ರೀತಿಯಲ್ಲಿ ಕೃಷ್ಣ ಮಂತ್ರದ ಬೀಜವನ್ನು ಗುರುಗಳು ಈ ಕೃಷಿಗೆ ಯೋಗ್ಯವಾದ ಭೂಮಿಯಲ್ಲಿ ಹಾಕುತ್ತಾರೆ. ಮತ್ತೆ ಅದನ್ನು ಬೆಳೆಸಿಕೊಂಡು ಬಂದರೆ ಸರಿ. ಇದರಿಂದ ಏನಾಗುತ್ತೆ, ನಾ ಅಂದರೆ ನೆಮ್ಮದಿಗೆ ಹೆಸರು. ಹಾಗಾದರೆ ಒಟ್ಟಿಗೆ ಏನಾಯಿತು, ಕೃಷ್ಣಾಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಯಾರು ಹೇಳೋದು ಗೊತ್ತಾಯ್ತಾ? ನಾವೇನಂತೇವೆ ಗೊತ್ತಾ, ನಾವು ಅದರಲ್ಲಿ ಕಳೆಯೇ ಹುಡುಕೋದು. ನೋಡಿ ಅಲ್ಲಿ ನಳ್ಳಿಯ ಬಂದಿದೆ, ನೋಡಿ ಅಲ್ಲಿ ಪೈರು ಬಂದಿದೆ, ನೋಡಿ ಇಲ್ಲಿ ಬೇಡಾದ್ದೇನೋ ಬಂದಿದೆ ಅಂತಲೇ. ಯದ್ಯಪಿ ಹಾಗೆಯೇ ಹೇಳಬೇಕಲ್ಲ. ಹಾಗಾದರೆ ಕೃಷ್ಣ ಕೃಷ್ಣ ಹರೇ ಹರೇ. ಅವರಿಗೆ ನಾ ಹೇಳಲಿಕ್ಕೆ ಬರುವುದಿಲ್ಲ, ಅವರು ನಾ ಅಂತಾರೆ. ಕೃಷ್ಣ ಕೃಷ್ಣ ಹರೇ ಹರೇ. ನಾವು ಮಾತ್ರ ಭಾರಿ ಸಂಭಾವಿತ ಕೃಷ್ಣ ಕೃಷ್ಣ ಅಂತ ಅಂದ್ಬಿಡ್ತೇವೆ. ಕೃಷ್ಣ ಕೃಷ್ಣ ಕೃಷಿ ಭೂಮಿಗೆ ಯೋಗ್ಯವಾದ, ಕೃಷಿಗೆ ಯೋಗ್ಯವಾದ ಈ ಭೂಮಿಯಲ್ಲಿ ನೆಮ್ಮದಿಯನ್ನು ಕೊಡುವವನೇ. ಆದ್ದರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಇನ್ನು ನಾವು ನಾಳೆಯಿಂದ ಹಾಗೆ ಹೇಳ್ತೇವೆ. ಎಷ್ಟು ದಿವಸ ನಿಮ್ಮ ಉಪನ್ಯಾಸ ಮರ್ತು ಹೋಗುವ ತನಕ ಸುಮ್ಮನೆ ಹೇಳಿ ತಮಾಷೆಗೆ. ಆದ್ರಿಂದಲೇ ಮೊದಲವಳ ಬಾಯಿಂದ ಬಂದದ್ದೇ ಕೃಷ್ಣಾಯ. ಕೃಷ್ಣಾಯ, ನೆಮ್ಮದಿಯಿಂದ ಇದ್ದೇನೆ ಅಂತಾಳೆ ಕುಂತಿ, ಚೆನ್ನಾಗಿದ್ದೇನೆ. ವಾಸುದೇವಾಯ, ವಸುದೇವನಿಗೆ ಮಗನಾಗಿ ಅವತರಿಸಿದವನೇ. ವಸುದೇವ ಬೇಡಿಕೊಂಡ ಅಂಥೇಳಿ ಬಂದವನೇ. ಬೇಡಿದ್ದವ, ಪಡೆದದ್ದು ನಾವು. ಬೇಡಿದವ ಎಲ್ಲಿದ್ದಾನೆ? ಬೇಡಿದವ ಎಲ್ಲೋ ಇದ್ದಾನೆ ಪಾಪ. ಅವ ಬೇಡಿದಾಗ ನೀನು ಕೊಡ್ಲಿಕ್ಕೆ ಅಂತ ಪಾಪ ಅವಾಗ ಸೆರೆಮನೆಯಲ್ಲೇ ಇದ್ದಾನೆ ಬೇಡಿದವ. ಅವ ಕೃಷ್ಣ ಅಂತ ಬೇಡಿದ್ದು, ಆದರೆ ಪಡೆದದ್ದು ಈ ದಿವಸ ಹೊರಗಿರತಕ್ಕಂಥವ್ರು. ಕುಂತಿ ಅಂತಾಳೆ, ಲಾಭ ಪಡೆದದ್ದು ಹೊರಗಿದ್ದಂಥವ್ರು. ಹಾಗಾದರೆ ಒಬ್ಬ ದುಡಿತಾನೆ, ಮತ್ತೊಬ್ಬದರ ಫಲ ಪಡಿತಾನೆ. ಮೊದಲಿನಿಂದಲೂ ಬಂದಿರತಕ್ಕಂಥದ್ದು. ವಾಸುದೇವಾಯ, ವಸುದೇವ ಕರ್ದ ಅಂತಲ್ವೋ ನೀನು ಬಂದದ್ದು. ಆ ಕಶ್ಯಪ ಋಷಿ ತಾನು ಅಷ್ಟು ಶ್ರಮಪಟ್ಟ, ವಸುದೇವನಾಗಿ ಬಂದ, ಅವನ ಜೊತೆಗೆ ನೀನು ಬಂದೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ. ಪಾಪ ಮತ್ತೊಬ್ಬಳು ವಸುದೇವನ ಜೊತೆಗಿದ್ದವಳು, ತುಂಬ ಶ್ರಮಪಟ್ಟ ಹೆಣ್ಣುಮಗಳು, ನಿನ್ನನ್ನು ಗರ್ಭದಲ್ಲಿ ಹೊತ್ತವಳು ಅಲ್ಲ, ಗರ್ಭದಲ್ಲಿದ್ದುಕೊಂಡು ಅವಳನ್ನು ನೀನು ಹೊತ್ತವ. ದೇವಕಿಗೆ ಖುಷಿಯೇ ಖುಷಿ. ಏನು, ನಾನು ಯಾರು ಗೊತ್ತಾ? ಯಾರು? ನಾನು ಕೃಷ್ಣನ ಅಮ್ಮ. ದೇವಕೀ ನಂದನಾಜ, ಕೃಷ್ಣ ಅಂದ. ಹಾಗೆ ಹೇಳಿದಾಗ ನಿನಗೆ ಖುಷಿಯಾಗುತ್ತಾ? ನಿನಗೆ ನೆಮ್ಮದಿಯಾಗುತ್ತಾ? ಹಾಗೆ ಆಗಿ. ಆದ್ರಿಂದ ಕೃಷ್ಣ ಅಂದ. ನನಗೊಂದು ಹೆಸರೇ ಇಲ್ಲ, ಮತ್ತೆ ಏನು ನಿನ್ನನ್ನು ಕರೆಯುವುದು ಹೇಗೆ? ನೆಮ್ಮದಿ ಬೇಕಾದವರು ನೆಮ್ಮದಿ ಕೊಡಯ್ಯ ಅಂತ ಕರೆದರು. ಇನ್ನು ಕೆಲವರು ವಸುದೇವನ ಮಗನೇ ಅಂತ ಕರೆದ್ರು. ಮತ್ತೆ ಕೆಲವರು ಆ ಹೆಣ್ಮಳಿಗೆ ನೆಮ್ಮದಿ ಕೊಟ್ಟವನು ಅಂತ ಕರೆದು ಬಿಟ್ರು. ನಮ್ಗೆ ಯಾವಾಗ ಸ್ವಲ್ಪ ಅಂತದ್ದೇ ಜಾಸ್ತಿ. ನೀನು ಅವ್ರಿಗೆ ಕೊಟ್ಟಿದ್ದಿ, ನಮ್ಗೆ ಕೊಡೋಲ್ವ ಅಂತ. ದೇವಕಿಗೆ ನೆಮ್ಮದಿ ಕೊಟ್ಟಿದ್ದಿ, ನಮ್ಗೆ ಕೊಡೋಲ್ವ? ಹಾಗಾದರೆ ದೇವಕಿಗೆ ನೆಮ್ಮದಿ ಕೊಟ್ಟವನೇ, ವಸುದೇವನಲ್ಲಿ ಕಾಣಿಸಿಕೊಂಡವನೇ. ಹೀಗೆ ನಾವು ನೋಡೋಣ. ಏನು ಅರ್ಥ ಇಲ್ಲದೊಂದು ಶಬ್ದ ಇರಲಿ ದೇವರಲ್ಲಿ, ಅದು ಇರುವುದಾದರೆ ನಮಗೆ ನಿಮಗೆ ಮಾತ್ರ. ಅರ್ಥ ಎಂಥದೂ ಇಲ್ಲ ನಮ್ಮಲ್ಲಿ. ಶಬ್ದ ಗಡದ್ದಾಗಿ ಉಂಟು. ಹಯಗ್ರೀವಾಚಾರ ಅಂತ ಕರೆದೇವು. ಏನು ಕುದುರೆ ಮುಖ ಉಂಟು ಅವರಿಗೆ? ಅಥವಾ ಕುದುರೆಯಂತೆ ಬಹಳ ಸ್ಪಷ್ಟವಾದ ತಿಳುವಳಿಕೆ ಏನಾದರೂ ಉಂಟಾ? ಇಲ್ಲ, ಹೆಸರು ಮಾತ್ರ. ನೋಡೋಣ, ದೇವರಿಗೆ ಅದು ಹೆಸರ ಅಲ್ಲ, ಅದರದ್ದರ್ಥ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವನಲ್ಲಿ ಕಾಣಿಸಿಕೊಂಡು ದೇವಕಿಗೆ ತೃಪ್ತಿ ಕೊಟ್ಟು ಅಲ್ಲಿಂದ ಹೊರಟು ಹೋದಿ
ನಂದಗೋಪನ ಮನೆಗೆ ಬಂದು ನಂದಗೋಕುಲಕ್ಕೆ ಬಂದು ಆ ನಂದಗೋಪನಲ್ಲಿ ಏನೋ ಸ್ವಲ್ಪ ಕಶ್ಮಲ ಇತ್ತು ಅವನಲ್ಲಿ, ಮೈಯಲ್ಲಿ ಏನೋ ಕಶ್ಮಲ ಇತ್ತಂತೆ, ಮೈಯಲ್ಲಿ ಏನೋ ದೋಷ ಇತ್ತಂತೆ ಅವನಿಗೂ ಕೂಡ. ಆ ದೋಷವನ್ನು ನಿವಾರಣೆ ಮಾಡಿದವ ಅಂತೆ. ನಂದ ಗೋಪ ಕು ಮಾರ, ಮಾರ ಅಂದರೆ ನಾಶಕ, ಕು ಅಂದರೆ ಕುತ್ಸಿತ, ಒಳಗೂ ಕುತ್ಸಿತ ಇತ್ತು, ದೈಹಿಕವಾಗಿ ಕುತ್ಸಿತ ಇತ್ತು. ಅವನ ದೇಹದಲ್ಲಿಯೂ ಕೂಡ ಏನೋ ಕಶ್ಮಲ ಇತ್ತಂತೆ, ದೇಹದಲ್ಲಿ ಏನೋ ಮೈಲಿಗೆದ್ದೇನೋ ಅವನ ದೇಹದಲ್ಲಿ ಕಾಯಿಲೆ ಇತ್ತು, ಆ ಕಾಯಿಲೆಯನ್ನು ತೆಗೆದವನು ಕು ಮಾರ. ಮನಸ್ಸಿನಲ್ಲಿ ಏನಾದರೂ ಕಶ್ಮಲ ಇದ್ರೆ ಅದನ್ನೂ ತೆಗೆದವನು. ನಂದ ಗೋಪ ಕು ಮಾರಾಯ ಗೋವಿಂದಾಯ ನಮೋ ನಮಃ. ಇಷ್ಟೆಲ್ಲ ನಿನಗೆ ತಾಕತ್ತು ಕೃಷ್ಣ ಸ್ವಯಂ ಗೋವಿಂದ. ಈ ದಿವಸ ದೇವರನ್ನು ಗೋವಿಂದ, ಪ್ರತಿಯೊಂದಕ್ಕೂ ಕೂಡ ಗೋವಿಂದ ಗೋವಿಂದ ಅಂತಂತೇವಲ್ಲ. ಏನು ಗೋವಿಂದ ಶಬ್ದದ ಅರ್ಥ? ಮಾತುಗಳಿಂದ ಹೇಳಲ್ಪಡುವವ ಅಂತ ಅರ್ಥ. ಮಾತುಗಳಿಂದ ತಿಳಿಸಲ್ಪಡುವವ ಅಂತ ಅರ್ಥ. ತೋರಿಸಿ ತಿಳಿಸಲ್ಪಡುವವ ಅಲ್ಲ, ಊಹಿಸಿ ತಿಳಿಸಲ್ಪಡುವವ ಅಲ್ಲ. ಇದು ಪುಸ್ತಕ, ನಿಮಗೆ ತೋರಿಸಿ ನಿಮಗೆ ತಿಳಿಸ್ತೇನೆ ನಾನು, ಇದು ಪುಸ್ತಕ ಅಂತಲ್ವೋ, ತೋರಿಸಿ ತಿಳಿಸಿದೆ. ಬೆಟ್ಟದಲ್ಲಿ ಬೆಂಕಿ ಬಿದ್ದಿದೆ, ನಿಮಗೆ ಊಹಿಸಿ ತಿಳಿಸಿದೆ ಅಲ್ವೋ, ಹೊಗೆಯನ್ನು ತೋರಿಸಿ ಬೆಂಕಿ ಬಿದ್ದಿದೆ ಅಂತ ತಿಳಿಸಿದೆ ಅಲ್ವೋ. ದೇವರನ್ನು ತೋರಿಸಿ ತಿಳಿಸಲಿಕ್ಕಾಗೋಲ್ಲ, ಊಹೆಗೆ ಎಟಕೋ ಅಲ್ಲ. ಮತ್ತೆ ದೇವರನ್ನು ತಿಳಿಸುವಾದ್ರೆ ಒಂದೇ ದಾರಿ, ಶಬ್ದದಿಂದ ತಿಳಿಯಲ್ಪಡುವವ ಗೋವಿಂದ. ಶಬ್ದದಿಂದ ತಿಳಿಯಲ್ಪಡುವವನೇ ನಿನಗೆ ನಮಸ್ಕಾರ. ಗೋವಿಂದಾಯ ನಮೋ ನಮಃ. ಚ ಅಂತ ಒಂದುಂಟಲ್ಲ, ಚಕಾರಕ್ಕೆ ಏನರ್ಥ ಗೊತ್ತಾ? ಚಂ ಚಾರು ಅಂಗಾಯ ನಮಃ. ಚಂ ಚಾರುವಂಗಾಯ ನಮಃ. ಚಾರು ಚಂದದ, ಅಂಗ ಮೈಕಟ್ಟು ಉಳ್ಳವ, ಚಂದದ ಮಗು ಅಂತ. ಅದು ಕೃಷ್ಣ ಅಂತ ಉಂಟಲ್ಲ, ಅದರದ್ದೇ ಬಿಡಿಸಿದ್ದು ಚಾರು ಅಂಗ. ಆದ್ದರಿಂದಲೇ ಕೃಷ್ಣ ನೀನು. ಕೃಷ್ಣಾಯ ವಾಸುದೇವಾಯ. ಕೃಷ್ಣ ಹೊರಟಿದ್ದಾನೆ. ಕುಂತಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದ ಅಲ್ಲ, ಬಾ ಅಂತ ಕರೆದದ್ದು. ಹೋಗಬೇಡ ಬಾ ಅಂತ ಕರೆದದ್ದು. ಕೃಷ್ಣ ಅಂದ. ಹೇಗೆ ಬರಬೇಕು ಅಂತ ಕೇಳಿದ. ಕೃಷ್ಣನಾಗಿ ಬಾ. ಆಯ ಅಂದರೆ ಬಾ ಅಂತ ಅರ್ಥ. ಆಯ ವ್ಯಯ ಅಂತ ಎರಡುಂಟ. ಪಂಚಾಂಗ ಬಂದಾಗ ತೆಗೆದು ನೋಡ್ತೇವಲ್ಲ, ಮೊದಲು ತೆಗೆದು ನೋಡುವುದು ನನ್ನ ರಾಶಿಗೆ, ನನ್ನ ನಕ್ಷತ್ರಕ್ಕೆ ಎಷ್ಟು ಆಯ ಎಷ್ಟು ವ್ಯಯ. ತುಂಬ ಆಯ ಇದ್ರೆ ಬೇಷ್, ಒಳ್ಳೆ ಪಂಚಾಂಗ. ಆಯಕ್ಕಿಂತವೇನೇ ಜಾಸ್ತಿ ಆದರೆ ಏನ್ರಿ ಆ ಜ್ಯೋತಿಷ್ಕರಿಗೆ ಏನು ಬುದ್ಧಿ ಇಲ್ಲ, ಪಂಚಾಂಗ ಮಾಡ್ಲಿಕ್ಕೆ ಏನು ಗೊತ್ತಿಲ್ಲ. ಆದರೆ ಆಯ ವ್ಯಯ ಅಂತ ಎರಡು ಗೊತ್ತಲ್ಲ. ಆಯ ಅಂದರೆ ಲಾಭ. ಈ ಆಯಿಕರ್ ಭವನ ಅಂದರೆ ಗೊತ್ತಾ ನಿಮಗೆ? ಮದ್ರಾಸಲ್ಲೆಲ್ಲ ಆ ಕಚೇರಿಗೆ ಆಯಿಕರ್ ಭವನ ಅಂತಲೇ ಹೆಸರು. ಯಾವುದಕ್ಕೆ? ಮತ್ತೆ ಯಾವುದಕ್ಕಲ್ಲ, ಇನ್ಕಮ್ ಟ್ಯಾಕ್ಸ್. ಅದೊಂದುಂಟ. ಹೌದು, ಹೇಗೆ ಗೊತ್ತುಂಟು ಅಂತ ತಪ್ಪಿಸಿಕೊಳ್ಳುವುದರಿಂದ ಗೊತ್ತಾಗುತ್ತೆ ಸ್ವಾಮಿ ಉಂಟು ಅಂತ. ಆದರೆ ಇನ್ ಒಳಗೆ ಕಮ್ ಬರುವುದಕ್ಕೆ ಟ್ಯಾಕ್ಸ್ ಅಲ್ವೋ. ಆಯ್ ಕರ್ ಒಳಗೆ ಬರೋದಕ್ಕೆ ಒಳಪೆಟ್ಟುಂಟಲ್ಲ, ಅದರದ್ದೇ ಭವನ. ಅದು ಒಳಪೆಟ್ಟು ನಮ್ಮಲ್ಲಿ ಏನುಂಟು, ಅದು ಒಳಪೆಟ್ಟಿಂದ ಒಳಗೆ ಬರುವುದಕ್ಕೆ ತಡೆ ಹಿಡಿಲಿಕ್ಕಿರತಕ್ಕಂಥ ಭವನ. ಈಗಲೂ ಕೂಡ ಮದ್ರಾಸಲ್ಲಿ ಅದಕ್ಕೆ ಹೆಸರೇ ಆಯ್ಕರ್ ಭವನ ಅಂತ. ಹಾಗಾದ್ರೆ ಆಯ ಅಂದ್ರೆ ಬರುವಿಕೆ, ಕೃಷ್ಣ ಆಯ ಕೃಷ್ಣಾಯ. ಸವರ್ಣ ದೀರ್ಘ ಸಂಧಿ ಬಂದ್ರೆ ಕೃಷ್ಣಾಯ ಅಂತ ಆಯ್ತಲ್ಲ. ಕೃಷ್ಣ ಕೂಡಿಸು ಆಯ ಕೃಷ್ಣಾಯ. ಕೃಷ್ಣನ ಮುಂದೆ ನಿಲ್ಲೋಣ, ನವಗ್ರಹ ಕಿಂಡಿಯ ಮುಂದೆ ನಿಲ್ಲೋಣ, ಪ್ರಾರ್ಥಿ ಈ ಶ್ಲೋಕವನ್ನು ಹೇಳೋಣ. ಸಾಯಂಕಾಲ ಬಂದು ನಿಲ್ತೇವಲ್ಲ, ನಿಂತಾಗ ಯಾಕೆ ಈ ದಿವಸದಲ್ಲಿ ಕೊನೆಯ ದರ್ಶನ ಕೃಷ್ಣನದ್ದು, ಆದ್ರಿಂದ ನಿಂತು ಹೇಳುವಾಗ ಕೃಷ್ಣಾಯ ಅಲ್ಲ, ಬೆಳಿಗ್ಗೆ ಬಂದು ಹೇಳಬಾರ್ದು ಅಂತ ಕೇಳುದು. ಸಾಯಂಕಾಲ ಬಾರದಿದ್ರೆ ಬೆಳಿಗ್ಗೆ ಹೇಳಿಕೊಂಡು ಹೋಗುದು ಅಷ್ಟೆ. ಕೃಷ್ಣ ಆಯ ಬಾ, ಕೃಷ್ಣನಾಗಿ ಬಾ, ವಾಸುದೇವನಾಗಿ ಆಯ. ನೋಡಿ ಎಲ್ಲ ಕಡೆ ಹಾಗೆ ಉಂಟಲ್ಲ, ಕೃಷ್ಣ ಆಯ, ವಾಸುದೇವ ಆಯ, ವಾಸುದೇವಾಯ, ದೇವಕೀ ನಂದನ ಕೂಡಿಸು ಆಯ, ದೇವಕೀ ನಂದನಾಯ, ನಂದಗೋಪ ಕುಮಾರ ಕೂಡಿಸು ಆಯ, ನಂದಗೋಪ ಕುಮಾರಾಯ, ಗೋವಿಂದ ಕೂಡಿಸು ಆಯ, ಗೋವಿಂದಾಯ. ಎಲ್ಲ ಕಡೆ ಸವರ್ಣ ದೀರ್ಘ ಸಂಧಿ. ಇನ್ನು ಅಲ್ಲಿ ಕೂಡ ನಿಂತುಕೊಂಡು ಕೃಷ್ಣ ಕೂಡಿಸು ಆಯ, ವಸುದೇವ. ಅದು ನಾನು ನಿಮಗೆ ತಿಳಿಸಿದ್ದು, ಹೀಗೆ ಉಂಟು ಅಂತ ತಿಳಿಸಿದ್ದು. ಅಲ್ಲಿ ಮುಂದೆ ನಿಂತುಕೊಂಡು ಕೃಷ್ಣಾಯ ವಾಸುದೇವ ಅಂತ ಶ್ಲೋಕ ಹೇಳೋದು, ಅರ್ಥ ಮೆಲುಕು ಹಾಕುವುದು. ಕೃಷ್ಣನಾಗಿ ಬಾ, ವಾಸುದೇವನಾಗಿ ಬಾ, ದೇವಕಿ ನಂದನನಾಗಿ ಬಾ, ನಂದಗೋಪನ ಕೆಟ್ಟದ್ದನ್ನು ಬಿಡಿಸಿದವನಾಗಿ ಬಾ, ವೇದದಿಂದ ಶಬ್ದಗಳಿಂದ ತಿಳಿಯಲ್ಪಡುವವನಾಗಿ ಬಾ.
ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಕುಂತಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಪ್ರಾರ್ಥನೆ ಕೇಳಿ ಕೃಷ್ಣನಿಗೆ ಹೋಗಲಿಕ್ಕೆ ಇನ್ನೂ ಮನಸ್ಸಿಲ್ಲ. ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ ಅಂಥೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಿರುವಂತಹ ಪರಮಪೂಜ್ಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಎಲ್ಲ ಭಕ್ತಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃವೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.